ಗದಗ ಜಿಲ್ಲೆ ಹುಲಿಗೋಳ ಗ್ರಾಮದಾಗ ಅದೀವಿ. ನಮಸ್ಕಾರ ಸರ್. ನಮಸ್ತೆ. ಇವರೇ ನಮ್ಮೂರಿನ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಪರ್ಸನ್. ಇದೇ ನಮ್ದು ಸ್ಟಡಿ ರೂಮು. ಓಕೆ ಸರ್, ಇದೇ ಅನ್ಕೊಂತೀನಿ ಸರ್. ಹೌದು. ಇದು ಬಾಯಿ ಮಾತಿಗೆ ಹಾಡು ಮಾತಿಗೆ ಲಘು ತಿಳಿಯುವಂಥದ್ದಲ್ಲ. ಈ ಮೂಲಕ ಇದು ಏನು, ಇದು ಯಾರಿಗೆ ಅವಶ್ಯಕತೆ ಐತಿ ಸವಿಸ್ತರವಾಗಿ ಹೇಳ್ತಾರೆ. ನಾ ಕನ್ನಡ ಮೀಡಿಯಂದಿಂದ ಬಂದವನು. ಅಲ್ಲಿ ಓದೋದೇ ಫುಲ್ ಎಲ್ಲ ಇಂಗ್ಲೀಷ್ದಲ್ಲಿ ಟೀಚ್ ಮಾಡ್ತಿದ್ರು. ಹಾಗಾಗಿ 6 ತಿಂಗಳ ನನಗೇನು ತಿಳಿಲಿಲ್ಲ. ಸಾಧನೆ ಅನ್ನುವುದು ಯಾವುದೇ ಒಂದು ಜಾತಿ, ಧರ್ಮ, ಲಿಂಗ, ಭೇದ, ಮನೆತನದ ಹೆಸರನ್ನು ನೋಡಿಕೊಂಡು ಅಂದಾಚಂದ ನೋಡಿಕೊಂಡು ಬರೋದಲ್ರಿ ಅದು. ಅದೇ ರೀತಿ ನನ್ನ ಜೀವನದಲ್ಲಿನೂ ಒಂದು ಘಟನೆ ನಡೀತು. ಹಾಗಾಗಿ ಯಾವುದೇ ಒಂದು ಕಾರ್ಯವನ್ನ ನಾವು ಮನಸ್ಸ ಇಚ್ಛೆಯಿಂದ ಮಾಡಿದಾಗ ಅದೇನಾಗ್ತೈತಿ, ಪರಿಪೂರ್ಣ ಆಗಾಕ ಒಂದು ಸಾಧ್ಯ ಆಗ್ತೈತಿ ಅಂತೇಳಿ ನಾನೇನ್ ಮಾಡಿದೆ, ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಕ ಒಂದು ಪರಿಪೂರ್ಣವಾದಂತ ಒಂದು ಕಾರಣ ಸಿಕ್ತಂತ ನಾನು ಹೇಳ್ತೇನೆ. ಗ್ರಾಮೀಣ ಅಪ್ಪಟ ಪ್ರತಿಭೆ ಗದಗ ತಾಲೂಕಿನ ಹುಲಿಗೋಳ ಗ್ರಾಮದವರು. SSLC ರಿಸಲ್ಟ್ ಬಂತು, ಜಸ್ಟ್ ಪಾಸ್, 36 ಮಾರ್ಕ್ಸ್ ಬಿದ್ದು ಪಾಸ್ ಆಯ್ತು. ಇಷ್ಟು ಇಂಟ್ರೆಸ್ಟ್ ಕೊಟ್ಟು ಓದಿದ್ರೇ ಅದು 36 ಬಿತ್ತು. ಅಂತದ್ ಅದ್ರಲ್ಲಿ ಏನೈತಿ, ಅವ್ರು ಟಾಪ್ 1% ಸೈಂಟಿಸ್ಟ್ ನನ್ಗೆ ದಿನ 5 ತರ ಫೋನ್ ಮಾಡೋರು. ಅವರೇ ಅಪ್ಲಿಕೇಶನ್ ಫಾರ್ಮ್ಗೆ ಅಮೌಂಟ್ ಅನ್ನ ತುಂಬಿ ಅವರೇ ಅಪ್ಲೈ ಮಾಡಿದ್ರಿ. ನಾನು ಅವತ್ತೇ ನಾನು ನಿರ್ಧಾರ ಮಾಡಿ ಇದರಲ್ಲೇ ಒಂದು ಹೈಯರ್ ಎಜುಕೇಶನ್ ಮಾಡ್ಬೇಕಂತೇಳಿ ಒಂದು ನಿರ್ಧಾರವನ್ನ ಮಾಡಿದೆ. ವಿದೇಶಕ್ಕೂ ನಿಮ್ಮ ಮಗಳ ಜೊತೆ ಮುತ್ತೈತಿ. ಇದನ್ನ ನೋಡಿದಾಗ ನಿಮ್ಗೆ ಏನು ಅನಿಸ್ತು? ಭಾಳ ಖುಷಿ ಪಟ್ಟಿದ್ದೀವಿ. ನಮಸ್ಕಾರ ಬಂಧುಗಳೇ. ಇವತ್ತು ನಾವು ಗದಗ ಜಿಲ್ಲೆ ಹುಲಿಗೋಳ ಗ್ರಾಮದಾಗ ಅದೀವಿ. ಒಬ್ಬ ವಿಶೇಷ ಅತಿಥಿ ಮನೆಗೆ ನಿಮ್ಮನ್ನು ಕರ್ಕೊಂಡು ಹೋಗಕ್ಕೆ ಬಂದೀನಿ ರೀ. ಅವ್ರು ಯಾರು, ಅವ್ರು ಏನು ಮಾಡಿದರು, ಅವ್ರು ಯಾಕೆ ವಿಶೇಷ ಅಂತ ಅವ್ರ ಬಾಯಲ್ಲೇ ಕೇಳೋಣ. ನಮಸ್ಕಾರ ಸರ್. ನಮಸ್ತೆ. ಇವರೇ ನಮ್ಮೂರಿನ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಪರ್ಸನ್ ದಾವಲ್ ಸಾಬ್ ಇಳಿಗ್ಯಾರ ಅವರು. ಇವತ್ತು ನಾವು ಅವ್ರ ಹತ್ರ ಯಾಕೆ ಬಂದೀವಿ, ಅವ್ರು ಏನು ಸಾಧನೆ ಮಾಡ್ಯಾರ ಅದನ್ನು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡಕತ್ತೀವಿ ಬಂಧುಗಳೇ. ಥ್ಯಾಂಕ್ ಯು ಸರ್. ಇದೇ ಒಂದು ಚಿಕ್ಕದಾದಂಥ ಒಂದು ಮನೆ, ಇದು ನಮ್ಮದು ಅಡುಗೆ ಮನೆ. ನಮಸ್ಕಾರ ಬರ್ರಿ. ಇವರು ನಮ್ಮ ತಾಯಿಯವರು, ಇವರು ನಮ್ಮ ಶ್ರೀಮತಿ ಅವರು. ನಮಸ್ಕಾರ ಮೇಡಮ್. ಇದು ಒಂದು ನಮ್ದು ದೇವ್ರದ್ದು ಕೋಲೆ. ಇಷ್ಟೇ ಚಿಕ್ಕದಾದ ಮನೆ ಐತಿ. ಹಾಗಾಗಿ ನಾವು ಇದೆಲ್ಲ ಸ್ಟಡಿ ಮಾಡೋದು ಇಲ್ಲೇ ಮೇಲೆ ಇದೆ, ಅದನ್ನ ನಾನು ತೋರಿಸ್ತೇನೆ. ಸರಿ ಸರ್, ಬರ್ರಿ ಸರ್, ಹೋಗಿ ನೋಡ್ರಿ. ಬನ್ನಿ, ಇದೇ ನಮ್ದು ಸ್ಟಡಿ ರೂಮು. ಓಕೆ ಸರ್. ಇಷ್ಟರಲ್ಲೇ ನಾವು ಅರೇಂಜ್ ಮಾಡ್ಕೊಂಡು ಇದರಲ್ಲೇ ಸ್ಟಡಿ ಮಾಡ್ತೀವಿ. ಓಕೆ ಸರ್. ಒಂದು ಮಿನಿ ಲೈಬ್ರರಿ ಇದ್ದಂಗೆ ಸರ್ ನಿಮ್ಮದು. ಎಲ್ಲ ರೀತಿಯ ಪುಸ್ತಕಗಳದವು. ಇದೇ ನೋಡಿದ್ರು ಕೆಮಿಸ್ಟ್ರಿನ ಕಾಣಾಕತ್ತೈತೆ ಕಣ್ಣಿಗೆ. ಸೊ ಅದ್ರ ಎಲ್ಲ ಕಳಸ ಬಿಟ್ಟಂಗೆ ನನಗೆ ಒಂದು ಪುಸ್ತಕ ಕಣ್ಣಿಗೆ ಬಿತ್ತು. ವಿತ್ ಯುವರ್ ಪರ್ಮಿಷನ್ ನಾನು ಹೊರಗೆ ತೆಗಿಯೋಕೆ ಇಷ್ಟಪಡ್ತೀನಿ. ಇದೇ ಅನ್ಕೊಂತೀನಿ ಸರ್. ಹೌದು, ಇದೇ ನಮ್ದು ಥೀಸಸ್. ಇದ ನೋಡ್ರಿ ಬಂಧುಗಳೇ, ಇದು ಒಂದು ಪುಸ್ತಕಕ್ಕೆ ನಮ್ಮ ಸರ್ ಎಷ್ಟು ಪ್ರಯತ್ನ ಪಟ್ಟರು. ಇದರಿಂದ ಏನಿರ್ತಾ ಏನಾಗುತ್ತಾ, ಇದು ಬಾಯಿ ಮಾತಿಗೆ ಹಾಡು ಮಾತಿಗೆ ಲಘು ತಿಳಿಯುವಂಥದ್ದಲ್ಲ. ಅದಕ್ಕೋಸ್ಕರ ಸರ್ ನಾವು ಕುಂದಿರಿಸಿ ಇದ್ರ ಬಗ್ಗೆ ಸವಿಸ್ತಾರವಾಗಿ ಮಾತಾಡ್ತೀವಿ. ಈ ಮೂಲಕ ಇದು ಏನು, ಇದು ಯಾರಿಗೆ ಅವಶ್ಯಕತೆ ಐತಿ, ಇದರಿಂದ ಏನಾಗುತ್ತಾ ಏನಾಗ್ತೈತಿ, ಇದರಿಂದ ಎಷ್ಟು ಪ್ರಯತ್ನ ಐತಿ, ಇದು ಏನಾಗುತ್ತಾ ಮುಂದೆ ಏನಾಗೈತೆ ಅಂತ ಸರ್ ಸವಿಸ್ತಾರವಾಗಿ ಹೇಳ್ತಾರೆ. ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಕಠಿಣ ಪರಿಶ್ರಮ ನಮ್ಮ ಜೊತೆಗಿದ್ರ, ಗುರಿ ಅನ್ನೋದು ನಮ್ಮ ಕಣ್ಣು ಮುಂದಿದ್ರೆ ಎಂಥ ದೊಡ್ಡ ಮೌಂಟ್ ಎವರೆಸ್ಟ್ ಬೆಟ್ಟವನ್ನು ಹತ್ತಿ ಇಳಿಬಹುದು. ಕೊನೆಯೇ ಇಲ್ಲ ಇರುವಂಥ ಮಹಾಸಾಗರಗಳನ್ನು ಈಜಬಹುದು. ಒಂದು ತುದಿಯಿಂದ ಮತ್ತೊಂದು ತುದಿಗೆ ಚೀನಾದ ಮಹಾಗೋಡೆಯನ್ನು ನಡ್ಕೊಂಡು ಹೋಗ್ಬೋದು. ಈ ಮುಖಾಂತರ ಕೆಲವೊಂದಿಷ್ಟು ಧೀರ ಶೂರರು ಅಸಾಧ್ಯ ಅನ್ನೋ ಪದವನ್ನು ಸಾಧ್ಯ ಮಾಡಿಸಿ ತೋರಿಸ್ಯಾರ. ಅದನ್ನು ಅವಾಗವಾಗ ಅದನ್ನು ಮಾಡಿ ಜಗತ್ತಿನ ಮುಂದೆ ತೋರಿಸ್ಕೊತ ಬಂದಾರ. ಇದನ್ನು ಹೊಗಳುವಾಗ ಕೆಲವೊಂದಿಷ್ಟು ಮಂದಿ ಏನು ಬಿಡ್ರಿ, ಅವ್ರ ಅಪ್ಪಂದು ರಾಶಿ ರೊಕ್ಕಿತ್ತ ಇಂಥದ್ದೊಂದು ಸಾಧನೆ ಮಾಡ್ಯಾರ ಅಂತ ಹೇಳ್ತಾರೆ. ಆದರೆ ಅವ್ರಿಗೇನು ಗೊತ್ತೈತ್ರಿ, ಈ ಸಾಧನೆ ಅನ್ನೋದು ಯಾವುದೇ ಒಂದು ಜಾತಿ, ಧರ್ಮ, ಲಿಂಗ, ಭೇದ, ಮನೆತನದ ಹೆಸರನ್ನು ನೋಡಿಕೊಂಡು ಅಂದಾಚಂದ ನೋಡಿಕೊಂಡು ಬರೋದಲ್ರಿ ಅದು. ನಾವು ಮಾಡ್ಬೇಕನ್ನೋದೊಂದು ಛಲದಿಂದ ಮುನ್ನುಗ್ತೀವಲ್ಲ, ನಮಗೆ ಯಾವ ಅಡೆತಡೆಗಳು ಇಲ್ಲಾರ್ದಂಗೆ ನಾವು ಸಾಧನೆಯನ್ನು ಮಾಡಿ ತೋರಿಸ್ತೀವಿ ಅನ್ನೋದಕ್ಕೆ ನಮ್ಮ ಮುಂದಿರೋ ಒಂದು ಹಳ್ಳಿಯ ಗ್ರಾಮೀಣ ಅಪ್ಪಟ ಪ್ರತಿಭೆ ಗದಗ ತಾಲೂಕಿನ ಹುಲಿಗೋಳ ಗ್ರಾಮದವರು ಡಾಕ್ಟರ್ ದಾವಲ್ ಸಾಬ್ ಇಳಿಗ್ಯಾರ ಅವರು. ಇವರು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಳಗಾವಿ ಯೂನಿವರ್ಸಿಟಿಯಿಂದ ವಿಜ್ಞಾನದ ಅತಿ ಕ್ಲಿಷ್ಟಕರ ವಿಷಯವಾದ, ಅತಿ ಕಠಿಣ ವಿಷಯವಾದ ರಸಾಯನಶಾಸ್ತ್ರದೊಳಗೆ PhD ಪಡೆದಾರ. ಇವತ್ತು ಅವರ ರೋಮಾಂಚನಕಾರಿ ಯಶೋಗಾಥೆಯನ್ನು ತಂದಿಡಕ್ಕೆ ನಾವು ನಿಮ್ಮ ಮುಂದೆ ಬಂದೀವಿ. ನಮಸ್ಕಾರ ಸರ್. ನಮಸ್ತೆ ಸರ್. ನದಿಯ ನೀರು ಹರಿಬೇಕಾದ್ರೆ ಯಾವುದೇ ನಿಶ್ಚಿತ ಮಾರ್ಗದ ಅವಶ್ಯಕತೆ ಇಲ್ಲರಿ. ಅಂದ್ರೆ ಯಾರು ತಮ್ಮ ದೃಢ ನಿರ್ಧಾರ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರ ಅವರಿಗೆ ಬೇರೆ ಯಾವುದರ ಒಂದು ದೋಣಿ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ನೀವು ಇಂಥ ಒಂದು ದೊಡ್ಡ ಸಾಧನೆ ಮಾಡ್ಬೇಕಾದ್ರೆ ನಿಮ್ಮ ಒಂದು ದೃಢ ನಿರ್ಧಾರದ ಬಗ್ಗೆ ಹೇಳ್ತೀರಾ ಸರ್? ಮೊದಲನೇದಾಗಿ ಹೇಳೋದಾತಂತಂದ್ರೆ, ನನ್ನ ಆರಾಧ್ಯ ದೈವರಾದಂಥ ನನ್ನ ತಂದೆ ತಾಯಿಗಳ ಒಂದು ಪಾದಗಳಿಗೆ
ನಮಸ್ಕರಿಸ್ತೇನೆ. ಈ ಒಂದು ನಂದ ದೃಢ ನಿರ್ಧಾರದ ಹಿಂದೆ ಈಗ ಎಲ್ಲಾರ್ದು ಒಂದು ಸ್ಟೋರಿ, ಏನೋ ಒಂದು ಸಾಧನೆ ಆಗಾಕತೈತಿ ಅಂತಂದ್ರೆ ಅದ್ರ ಹಿಂದೆ ಒಂದು ಏನೋ ಒಂದು ಸ್ಟೋರಿ ಬ್ಯಾಕ್ಗ್ರೌಂಡ್ ಇರ್ತೈತಿ ಅಂತೇಳಿ ನಾ ಕೇಳ್ಪಟ್ಟೀನಿ. ಅದೇ ರೀತಿ ನನ್ನ ಜೀವನದಲ್ಲಿನೂ ಒಂದು ಘಟನೆ ನಡೀತು. ಏನಪ್ಪ ಅಂತಂದ್ರೆ, ನಂದು ಒಂದು ಹಳ್ಳಿ ಒಂದು ವಾತಾವರಣದಲ್ಲಿ ಬೆಳೆದಂಥವ SSLC ರಿಸಲ್ಟ್ ಬಂತು. ಅದರಲ್ಲಿ ನಾನು ಸ್ವಲ್ಪ ಪರಿಶ್ರಮ ಪಟ್ಟು ಓದಿದೆ. ಅದು ಒಂದು ಏನೋ 2 ತಿಂಗಳ ರಜೆಯಲ್ಲಿ ಗೌಂಡಿ ಕೆಲಸ ಎಲ್ಲ ಮಾಡ್ಕೊತನ ಅದೇನು ಮಾಡಿದೆ, SSLCಯನ್ನು ನಾನು ಓದಿದೆ. ಅದಾದಮೇಲೆ ನನ್ನ ಪರ್ಸೆಂಟೇಜು 80% ಆಯಿತು. ಅದಾದಮೇಲೆ ಎಲ್ಲ ಒಂದು ನಮ್ಮ ಸಂಬಂಧಿಕರದ ಆಶಯದಂತೆ ಮತ್ತು ಊರಿನವರ ಆಶಯದಂತೆ ನಾನು ಸೈನ್ಸ್ ಮಾಡ್ಬೇಕಂತೇಳಿ ಒಂದು ನಿರ್ಧಾರ ಮಾಡಿ ಸೈನ್ಸನ್ನು ಹಚ್ಚಿದೆ. ಅಲ್ಲಿ ಹೋದ್ಮೇಲೆ ಒಂದು 6 ತಿಂಗಳ ನನಗೇನು ಗೊತ್ತಾಗಲಿಲ್ಲ. ನಾ ಕನ್ನಡ ಮೀಡಿಯಮ್ದಿಂದ ಬಂದವನು. ಅಲ್ಲಿ ಹೋದವ್ರೇ ಫುಲ್ ಎಲ್ಲ ಇಂಗ್ಲೀಷ್ದಲ್ಲಿ ನಮಗೆ ಟೀಚ್ ಮಾಡ್ತಿದ್ರು. ಹಾಗಾಗಿ 6 ತಿಂಗಳ ನನಗೇನು ತಿಳಿಲಿಲ್ಲ. ಅದಾದ ನಂತರ ನಾನು ಸ್ಟೆಪ್ ಬೈ ಸ್ಟೆಪ್ ನಾನು ಏನೈತಿ ಇದರಲ್ಲಿ ಅಂತೇಳಿ ನೋಡ್ಕೊತ ಹೋದಾಗ ಅವಾಗ ನಮಗೆಲ್ಲ ಈಗ ಜಸ್ಟ್ ಸಿಲೆಬಸ್ ಕೊಡ್ತಿದ್ರು. ಅದರಿಂದ ರೆಡಿಮೇಡ್ ಆದಂತಹ ಒಂದು ಪುಸ್ತಕಗಳು ಇರ್ತಿದ್ದಿಲ್ಲ. ಅದನ್ನು ನಾವೇ ಮಾಡ್ಕೋಬೇಕು. ಬೇರೆ ಬೇರೆ ಆ ಥರದ ಬುಕ್ಗಳನ್ನು ತೊಗೊಂಡು ನೋಟ್ಸ್ ಮಾಡಿ ರೆಡಿ ಮಾಡಿದ್ಲೇನೆ ಏನಾಗ್ತಿತ್ತು, ಎಕ್ಸಾಮ್ ಬಂದುಬಿಡ್ತಿತ್ತು. ಹೀಗಾಗಿ ಒಂದಿಷ್ಟು ಕಷ್ಟಪಟ್ಟು ಅದನ್ನೇನೋ ನೋಟ್ಸ್ ಮಾಡಿದೆ. ಆದರೂ ನನಗಲ್ಲಿ ಏನಾಯಿತು, ಸೆಕೆಂಡ್ PUC ದಲ್ಲಿ ನನ್ನ ರಿಸಲ್ಟು ಡೌನ್ ಆಯಿತು. ಅಂತಂದರೆ ಏನಾಯಿತು, ನಂದು ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಆದಂಥ ಕೆಮಿಸ್ಟ್ರಿಯಲ್ಲಿ ಜಸ್ಟ್ ಪಾಸ್ 36 ಮಾರ್ಕ್ಸ್ ಬಿದ್ದು ಪಾಸ್ ಆಯಿತು. ಆವಾಗ ನಾನು ಯೋಚನೆ ಮಾಡಿದೆ, ನನ್ನ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು ಕೆಮಿಸ್ಟ್ರಿ, ಇಷ್ಟು ಇಂಟ್ರೆಸ್ಟ್ ಕೊಟ್ಟು ಓದಿದ್ರೇ ಅದು 36 ಬಿತ್ತು. ಅಂಥದ್ದು ಅದರಲ್ಲಿ ಏನೈತಿ? ಆವತ್ತೇ ನಾನು ನಿರ್ಧಾರ ಮಾಡಿ ಇದರಲ್ಲೇ ಒಂದು ಹೈಯರ್ ಎಜುಕೇಷನ್ ಮಾಡ್ಬೇಕಂತೇಳಿ ಒಂದು ನಿರ್ಧಾರವನ್ನು ಮಾಡಿದೆ. ಅವತ್ತಲಿದ್ದ ನಾನು ಏನು ಮಾಡಿದೆ, ಕೆಮಿಸ್ಟ್ರಿಯ ಒಂದಿಷ್ಟು ಬೇಸಿಕ್ ಲೆವೆಲ್ ಕ್ವಶನ್ಸ್ಗಳನ್ನು, ಒಂದಿಷ್ಟು ಏನೋ ಘಟನೆಗಳನ್ನು ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಂತ ಬರೋಕ್ಕೆ ಪ್ರಯತ್ನ ಮಾಡಿದೆ. ಅವಾಗಿದ್ದ ನನಗೇನಾಯಿತು, ಕೆಮಿಸ್ಟ್ರಿ ಇದರಲ್ಲಿ ಕುತೂಹಲಕಾರಿಯಾದಂತಹ ಒಂದು ವಿಷಯಗಳು ಐತಿ ಅಂತೇಳಿ ಗೊತ್ತಾಗಿ ಇದರಲ್ಲಿ ನಾನು ಏನು ಮಾಡಿದೆ, ನನ್ನ ಒಂದು ಶಿಕ್ಷಣವನ್ನು ಮುಂದುವರಿಸಿದೆ. ಹಾಗಾಗಿ ಯಾವುದೇ ಒಂದು ಕಾರ್ಯವನ್ನು ನಾವು ಇಚ್ಛೆಯಿಂದ ಮಾಡಿದಾಗ ಅದೇನಾಗ್ತೈತಿ, ಪರಿಪೂರ್ಣ ಆಗಾಕ ಒಂದು ಸಾಧ್ಯ ಆಗ್ತೈತಿ ಅಂತೇಳಿ ನಾನೇನು ಮಾಡಿದೆ, ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಕ್ಕೆ ಒಂದು ಪರಿಪೂರ್ಣವಾದಂಥ ಒಂದು ಕಾರಣ ಸಿಕ್ತಂತ ನಾನು ಹೇಳಿದೆ. ಈ PUCಯಲ್ಲಿ 36% ಪಡೆಯೋದು ಅಂದರೆ ಎಲ್ಲಿ ಕಳ್ಕೊಂಡಿರ್ತಾರಲ್ಲ ಅಲ್ಲೇ ಹೊಳ್ಳಿ ಪಡ್ಕೋಬೇಕು ಅನ್ನೋದಕ್ಕೆ ಒಂದು ಒಳ್ಳೆ ನಿದರ್ಶನ ಸರ್. ನೀವು ಏನಾರು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಹಳ್ಳ್ಯಾಗ ಒಂದು ಮಾತು ಹೇಳ್ತಾರೆ, ಈ ಬೆಕ್ಕಿನಿಗಿಂತ ಜನನ ಅಡ್ಡ ಬರ್ತಾರೆ ಅಂತೇಳಿ. ನೀವು ಇಂಥದ್ದೊಂದು PhD ಮಾಡುವಾಗ ಈ ಪಟ್ಟಭದ್ರ ಹಿತಾಸಕ್ತಿಗಳು ನಿಮ್ಗೆ ಏನಾದರೂ ತ್ರಾಸು ಕೊಟ್ಟರೆ ಅವುಗಳನ್ನ ನೀವು ಹೆಂಗೆ ಮೆಟ್ಟು ನಿಂತ್ರಿ? ಈ PhD ಸಬ್ಜೆಕ್ಟ್ ಏನು, ಅದ್ರ ಬಗ್ಗೆ ಹೇಳ್ತೀರಾ ಸರ್? ಮೊದಲನೇದಾಗಿ ನಂದು ಈ PhD ಸಬ್ಜೆಕ್ಟು ಕೆಮಿಸ್ಟ್ರಿ ರಿಲೇಟೆಡ್. ಇದರಲ್ಲಿ ನಾನು ಫಸ್ಟ್ ನಂದು ಒಂದು ಟೈಟಲನ್ನು ತೆಗೆದುಕೊಳ್ಳೋ ಮುಂದಾಗ ಒಂದು ಸ್ವಲ್ಪ ನಾನು ಹಳ್ಳಿ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಒಂದು ರೈತರಿಗೆ ಏನೋ ಒಂದು ನನ್ನ ಕಡೆಯಿಂದ ಏನೋ ಒಂದು ಕೊಡುಗೆ ನೀಡಬೇಕು ಅನ್ನೋ ಒಂದು ವಿಚಾರಕ್ಕಾಗಿ ನಮ್ಮದು ಒಂದು ಲ್ಯಾಬ್ರೋಟ್ರಿ ಸೆಟಪ್ದಲ್ಲಿ ಇದ್ದಂಥ ಅವಕಾಶವನ್ನು ಹಿಡ್ಕೊಂಡು ನಾನು ಮತ್ತು ನಮ್ಮ ಗೈಡ್ ಆದಂತಹ ಡಾಕ್ಟರ್ ನಾಗರಾಜ್ P. ಶೆಟ್ಟಿ ಅವರು ಅದು ಸಜೆಷನ್ ಮಾಡಿದ ಪ್ರಕಾರ ಅವ್ರು ಕೊಟ್ಟಂಥ ಒಂದು ಟೈಟಲ್ ನ್ಯಾನೋ ಮಟೀರಿಯಲ್ ಬೇಸ್ಡ್ ಎಲೆಕ್ಟ್ರೋಕೆಮಿಕಲ್ ಸೆನ್ಸರ್ ಫಾರ್ ಸಮ್ ಪೆಸ್ಟಿಸೈಡ್ಸ್ ಅಂತ ಹೇಳಿ. ಅಂದ್ರೇನು, ನಮ್ಮ ದಿನನಿತ್ಯ ಬಳಕೆಯಲ್ಲಿ ಆಹಾರ ಸಂಗ್ರಹಣೆಗಾಗಿ ಹಲವಾರು ಪೆಸ್ಟಿಸೈಡ್ಸ್ಗಳನ್ನು ನಾವು ಏನು ಮಾಡಾಕತ್ತೀವಿ, ಈಗ ಹೊಲದಲ್ಲಿ ಸಿಂಪಡಣೆ ಮಾಡಾಕತ್ತೀವಿ. ಅದರದ್ದು ಯೂಸೇಜ್ ಜಾಸ್ತಿ ಆಗೋದ್ರಿಂದ ಸಾಯಿಲು, ಫುಡ್ಡು ಇದರೊಳಗೆ ಕಂಟ್ಯಾಮಿನೇಷನ್ ಆಗಿ ಅದನ್ನು ಡಿಟೆಕ್ಟ್ ಮಾಡೋಕೆ ನಮ್ಮ ಕಡೆ ಏನಾಗ್ತೈತಿ, ಪರ್ಟಿಕ್ಯುಲರ್ ಆದಂಥ ಒಂದು ಇನ್ಸ್ಟ್ರೂಮೆಂಟ್ ಇಲ್ಲ. ಅದಾವು ಒಂದಿಷ್ಟು ಯಾವುದಪ್ಪ ಅಂದರೆ HPLC ಈ ಟೈಪು ಒಂದಿಷ್ಟು ಇನ್ಸ್ಟ್ರೂಮೆಂಟ್ ಅದಾವು. ಅವು ಕಾಸ್ಟ್ ಜಾಸ್ತಿ, 3 crore 4 crore ಮಟನೂ ಅದರದ್ದು ಕಾಸ್ಟ್ ಐತಿ. ಬಟ್ ನಾವು ತೆಗೆದುಕೊಂಡಂಥ ಒಂದು ಟಾಪಿಕ್ದಲ್ಲಿ ಸಿಂಪಲ್ ಸೆನ್ಸರನ್ನು ಕ್ರಿಯೇಟ್ ಮಾಡಿ ಆ ಪೆಸ್ಟಿಸೈಡ್ಸ್ಗಳನ್ನು ಇನ್ ಟರ್ಮ್ಸ್ ಆಫ್ ನ್ಯಾನೋಮೋಲಾರ್ದಲ್ಲಿ ಡಿಟೆಕ್ಟ್ ಮಾಡುವಂಥ ಒಂದು ಟಾಪಿಕನ್ನು ತೆಗೆದುಕೊಂಡು ಈ PhD ಸಂಶೋಧನೆಯಲ್ಲಿ ಇದೇ ಟಾಪಿಕ್ ನನಗೆ ಮುಖ್ಯ ಅಂತೇಳಿ ಅದನ್ನು ತೆಗೆದುಕೊಂಡೆ ನಾನು. ಮತ್ತು ನನ್ನ ಜೀವನದಲ್ಲಿ ಒಂದು ಕವಿ ಹೇಳಿದಂತೆ, ಬಾಳೆಂಬ ಹೋರಾಟದಲ್ಲಿ ನಾ ಎದ್ದು ಗೆದ್ದಿರಲು ಹಾಡಿ ಹೊಗಳಿದರು ನನ್ನ ಜನ ಕವಿಗಳಂತೆ. ಬಾಳೆಂಬ ಹೋರಾಟದಲ್ಲಿ ನಾ ಹಾಡಿ ಇದೇನು ಎದ್ದು ಗೆದ್ದಿರಲು ಹಾಡಿ ಹೊಗಳಿದರು ನನ್ನ ಜನ ಕವಿಗಳಂತೆ, ಅದೇ ನಾ ಸೋತಿ ಬಿದ್ದಿರಲು ಹಾರಿ ಹೋದರು ಇವರು ಹಕ್ಕಿಗಳಂತೆ. ಹಾಗಾಗಿ ಆ ಮಾತನ್ನು ನಾನು ನಿರ್ಧಾರವಾಗಿ ತೆಗೆದುಕೊಂಡು ಮತ್ತೆ ನಾ ಎದ್ದೆ, ಮತ್ತೆ ನಾ ಗೆದ್ದೆ. ಇವರಿಂದಲ್ಲ, ಇವರಿಗೋಸ್ಕರನೂ ಅಲ್ಲ, ನನ್ನಲ್ಲಿರುವಂಥ ದೃಢ ನಿರ್ಧಾರದಿಂದ ನಾ ಏನು ಮಾಡಿದೆ, ಕ್ಲಿಷ್ಟಕರವಾದ ಸಬ್ಜೆಕ್ಟ್ ಆದರೂ ಕೂಡ ನಾ ಇದರಲ್ಲೇ ಒಂದು ಹೈಯರ್ ಎಜುಕೇಷನನ್ನು ನಾ ಇದರಲ್ಲೇ ಮುಗಿಸ್ಬೇಕಂತ ಹೇಳಿ ಈ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಆಯ್ತು ಅಂತ ಹೇಳ್ತೀನಿ.
ನಿಮ್ಮ ಸಂಶೋಧನೆ ಪ್ರಯಾಣದ ಸಿಹಿ ಕಹಿ ಘಟನೆಗಳ ಬಗ್ಗೆ ಹೇಳ್ರಿ ಸರ್. ಇದು ನಿಮ್ಗೆ ಯಾವಾಗ ಪ್ರಧಾನ ಆಯಿತು? ಇದ್ರ ಹಿಂದೆ ನೀವು ಎಷ್ಟು ಪರಿಶ್ರಮ ಪಟ್ರಿ? ಅದನ್ನು ನಿಮ್ಮದೇ ಆದ ಮಾತನಾಗ ಹೇಳ್ಬೇಕು ಸರ್. ಸಂಶೋಧನೆ ಅನ್ನೋಕ್ಕಿಂತ ಬಿಫೋರ್ದಲ್ಲಿ ನಾನು ನಿಮ್ಗೆ ಎಲ್ಲ ಹಿಂದ್ಗಡೆ ಹೇಳಿದಂತೆ, ನಾನು ಯಾವಾಗ PUC ಸೆಕೆಂಡ್ PUCಯಲ್ಲಿ ಕೆಮಿಸ್ಟ್ರಿಯಲ್ಲಿ ಕಡಿಮೆ ಮಾರ್ಕ್ಸ್ ತೊಗೊಂಡೆ, ಆವಾಗ ಅದರಲ್ಲಿ ಒಂದು ಹೈಯರ್ ಎಜುಕೇಷನ್ ಮಾಡಬೇಕಂತೇಳಿ ದೃಢ ನಿರ್ಧಾರ ಮಾಡಿದೆ. ಅದಾದಮೇಲೆ ನಾನು BSc ಮಾಡಿದೆ. BSc ಮಾಡಿದಾಗ ಆವಾಗ ನನಗೇನಿತ್ತು, ಫೈನಾನ್ಷಿಯಲಿ ಬೇಡ, ಕೊಡ್ತಿದ್ರು ತಂದೆಯವರು, ಹೀಗೆ ದುಡ್ದು ಐತಿ ತಂದು ಕೊಡ್ತಿದ್ರು. ಬಟ್ ನಾ ಫೈನಾನ್ಷಿಯಲಿ ಅವ್ರ ಸಪೋರ್ಟ್ ಬೇಡ, ನಾನೇ ಒಂದು ಏನರ ಓನಾಗಿ ಒಂದು ಟ್ಯೂಟೋರಿಯಲ್ಸ್ ಕ್ಲಾಸ್ ಮಾಡೋ ಏನರ ಮಾಡಿ ಒಂದೊಂದು ನಾನು ನಡೆಸ್ಬೇಕಂತೇಳಿ ಒಂದು ನಿರ್ಧಾರ ಮಾಡಿದೆ. ಆವಾಗಿದ್ದನ ನಂದು ಏನಾಯಿತು, ಟೀಚಿಂಗ್ ಒಂದು ವೃತ್ತಿ ಏನಾಯಿತು, ಆವಾಗಿದ್ದನ ಸ್ಟಾರ್ಟ್ ಆಯಿತು. ಮಾರ್ನಿಂಗ್ ಎಲ್ಲ ಕ್ಲಾಸ್ಗಳನ್ನು ಮಾಡಿಕೊಂಡು ಮತ್ತು BScಗೆ ಹೋಗ್ತಿದ್ದೆ. ಆವಾಗಿದ್ದನ ನನಗೇನಾಯಿತು, ಒಂದು ಟೀಚಿಂಗ್ ಅನ್ನೋ ಸ್ಕಿಲ್ನಲ್ಲಿ ಬೇರೆ ಬೇರೆ ಕೌಶಲ್ಯಗಳನ್ನು ಒಂದು ಅಳವಡಿಸ್ಕೊಳ್ಳೋಕೆ ಏನಾಯಿತು, ಒಂದು ಪ್ರೇರೇಪಣೆ ಆಯಿತು ಅಂತಲೇ ಹೇಳ್ಬೋದು. ಅದಾದ ನಂತರ ನನಗೆ MSc ಒಂದು ಮುಗಿಸಿದ ನಂತರ ನಂದೇನಿತ್ತು, ಯಾವುದೋ ಒಂದು ಗೌರ್ಮೆಂಟ್ ಜಾಬ್ದಲ್ಲಿ ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ನಾನು ಒಂದು ಕ್ಲಿಯರ್ ಮಾಡಿ ಜಾಬ್ ಸೇರಿ ನನ್ನ ಲೈಫ್ ಲೀಡ್ ಮಾಡಿದ್ರಾಯ್ತು ಅಂತೇಳಿ ನಾನು ಒಂದು ನಿರ್ಧಾರಕ್ಕೆ ಬಂದಾಗ, ನಾನು ಕಾಂಪಿಟೇಟಿವ್ ಕೋಚಿಂಗ್ಸ್ ಅಂತ ಹೋಗಿದ್ದೆ ಧಾರವಾಡಕ್ಕೆ. ಅಲ್ಲಿದ್ದಾಗ ನಂದು MSc ಪ್ರೊಜೆಕ್ಟನ್ನು ಮಾಡೋ ಮುಂದಾಗ, MScಗೆ ಕೆಮಿಸ್ಟ್ರಿಯಲ್ಲಿ ಫೈನಲ್ ಇಯರಲ್ಲಿ ಒಂದು ಪ್ರೊಜೆಕ್ಟ್ ಅಂತ ಇರುತ್ತೆ. ಅದಕ್ಕಾಗಿ ನಾನು ಎಲ್ಲಿ ಹೋಗಿದ್ದೆ, KLE ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹುಬ್ಬಳ್ಳಿಯಲ್ಲಿ ಡಾಕ್ಟರ್ ನಾಗರಾಜ್ ಶೆಟ್ಟಿ ಅವರ ಒಂದು ಲ್ಯಾಬಲ್ಲಿ ನಾನು ಪ್ರೊಜೆಕ್ಟಿಗೆ ಅಂತ ಹೋಗಿದ್ದೆ. ಆವಾಗ ಅಲ್ಲಿ ಹೋದಾಗ ಏನಾಯಿತು, ಅವರು ನನ್ನ ಕಾರ್ಯಕ್ಷಮತೆಯನ್ನು ನೋಡಿಕೊಂಡು, ಇಲ್ಲ ನೀನು ಏನು ಮಾಡ್ತಿದ್ದಿ, ನಿಮ್ದೆಲ್ಲ ಇಷ್ಟು ಬ್ಯಾಕ್ಗ್ರೌಂಡ್ ಇದ್ರೂ ಕೂಡ ನೀವು ಒಂದು ಹೈಯರ್ ಎಜುಕೇಷನ್ ಮಾಡಿದ್ರೆ ನಿಂದ ಒಂದು ಜೀವನದಾಗ ಒಂದು ಉತ್ತಮ ಒಂದು ಸಾಧನೆ ಆಗ್ತೈತೆ ಅಂತ ಹೇಳಿ ಆವಾಗ ನನಗೆ ಅಪ್ರೋಚ್ ಮಾಡಿದ್ರು ಅವರು. ನಾನು ಇಲ್ಲ, ಅದೆಲ್ಲ PhD ಅಂದ್ರೆ ಕನಸಿನ ಮಾತು, ಅದು ಅಷ್ಟು ದೊಡ್ಡದಿರುತ್ತೆ, ಹೀಗಿರುತ್ತೆ ಅಂತೇಳಿ ನನ್ನ ಕೈಲಿ ಆಗಲ್ಲ, ನಮ್ಮದೆಲ್ಲ ಬಡ ಕುಟುಂಬ ಅಂತೇಳಿ ನಾನು ಅದು ಅಲ್ಲೇ ಕೈ ಬಿಟ್ಟಿದ್ದೆ. ಅದು ಬಿಟ್ಟು ನಂದು KS ಕೋಚಿಂಗ್ ಅಂತ ಹೋಗಿದ್ದೆ. ಅಲ್ಲಿ ನಂದು KS ಪ್ರಿಲಿಮ್ಸದಲ್ಲಿ ಒಂದು 3-4 ಮಾರ್ಕ್ಸಿಂದ ಅದೇನಾಯಿತು, ಪ್ರಿಲಿಮ್ಸ್ ಹೋದಾಗ ಅವಾಗ ಅವರು ನಾಗರಾಜ್ ಶೆಟ್ಟಿ ಅವರು ಫೋನ್ ಮಾಡಿದ್ರು ಸರ್. ನಮಗೆ ಫೋನ್ ಮಾಡಿದಾಗ, ಇಲ್ಲ ಹೀಗೆ VTUದಿಂದ ನಮ್ಗೆ PhD ಕಾಲ್ ಆಗೈತಿ, ಈಗ ನೀನು ಅಪ್ಲೈ ಮಾಡಬೇಕು, ಅದೇನಾಗುತ್ತೆ ಮುಂದೆ ನೋಡುವ ಅಂತೇಳಿ ನನಗೆ ಒಂದು ಸ್ವಲ್ಪ ಧೈರ್ಯವನ್ನು ತುಂಬಿದ್ರು. ಆದರೂ ಕೂಡ ನಾನು ಹೇಳಿದೆ, ಇಲ್ಲ ಸರ್, ನಮ್ಮ ಮನೆಯಲ್ಲಿ ನಾ ಇರೋದು ಒಬ್ಬನೇ, ಈಗ ನಾನು ಈ ಸೈಡ್ ಎಲ್ಲ ಬಂದುಬಿಟ್ರೆ PhD ಅಂತೇಳಿ ನಮ್ಮದು ಮನೆಯಲ್ಲಿ ಎಲ್ಲ ನಂಗೆ ಏನಾಗ್ತೈತಿ, ಏರುಪೇರು ಆಗ್ತೈತಿ ಅಂತ ಹೇಳಿ ನಾ ಅವ್ರಿಗೆ ಎಷ್ಟೇ ದಿನಕ್ಕೆ ಒಂದು 5 ಸಲ ಫೋನ್ ಮಾಡೋರು. ಅವರು ಟಾಪ್ 1% ಸೈಂಟಿಸ್ಟ್, ನನಗೆ ದಿನ 5 ಸಲ ಫೋನ್ ಮಾಡೋರು. ಫೋನ್ ಮಾಡಿ, ಇಲ್ಲ ನಿನ್ನ ಕಡೆ ಆಗುತ್ತೆ, ಮಾಡು ಅಂತೇಳಿ ಅಪ್ರೋಚ್ ಮಾಡಿ, ನಾನು ಇಲ್ಲ ಆಗಲ್ಲ ಅಂತೇಳಿ ಕೈ ಬಿಟ್ಟಿದ್ದೆ. ಅದಾದರೂ ಕೂಡ ಅವರೇ ಅಪ್ಲಿಕೇಶನ್ ಫಾರ್ಮಿಗೆ ಅಮೌಂಟನ್ನು ತುಂಬಿ ಅವರೇ ಅಪ್ಲೈ ಮಾಡಿದ್ರು. ನನ್ನ ಡಾಕ್ಯುಮೆಂಟ್ಸ್ ಇಸ್ಕೊಂಡು ಅಪ್ಲೈ ಮಾಡಿದಾಗ ಹೋಗಿ ಅದೇನೋ ಎಕ್ಸಾಮ್ ಇರ್ತೈತೆ ಅಂತೇಳಿ ಒಂದಿನ ಫೋನ್ ಮಾಡಿದ್ರು. ಹೋಗಿ ಬರದೆ ಅಲ್ಲಿ ಅದು ನನ್ನ ಲಕ್ ಏನಾಯಿತು, ಎಂಟ್ರೆನ್ಸ್ ಕ್ಲಿಯರ್ ಆಗಿಬಿಡ್ತು. ಕ್ಲಿಯರ್ ಆದ ತಕ್ಷಣ, ಇಲ್ಲ ನಿನಗೆ ಮತ್ತೆ ನಾನು ಹೋಗಿ ಸರ್ಗೆ ಭೇಟಿ ಆದೆ, ಫೋನ್ ಮಾಡಿದ್ರು ಹೀಗೀಗ ಅಂತೇಳಿ. ಇಲ್ಲ ಸರ್, ನನಗೆ ಮನೆ ಪ್ರಾಬ್ಲಮ್ ತೊಂದರೆ ಐತಿ, ನನಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗೂ ಕೂಡ, ಇಲ್ಲ ನಿನಗೇನು ತೊಂದರೆ ಇದ್ರೆ ನಾನು ನಿಂಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಅವ್ರ ಧೈರ್ಯವನ್ನು ತುಂಬಿ ಅಡ್ಮಿಷನ್ ಮಾಡಿಸಿದ್ವಿ. ಅದಾದ ನಂತರ ಅಲ್ಲೇನಾಯಿತು, ನನಗೆ ರೂಮಿನ ತೊಂದರೆ ಆಯಿತು. ರೂಮಿನ ತೊಂದರೆ ಆದಾಗ ಅವರೇ ಸ್ವತಃ ಹೋಗಿ ಗೋಕುಲದಲ್ಲಿ ರೂಮನ್ನು ಹುಡುಕಿ ಅವರೇ ನಂದು ರೂಮಿನ ಬಾಡಿಗೆಯನ್ನು 5 ರಿಂದ 6 ತಿಂಗಳ ಬಾಡಿಗೆ ಅವರೇ ಕೊಟ್ಟು ನನಗೆ ಸಪೋರ್ಟ್ ಮಾಡಿದರು. ಅಲ್ಲಿದ್ದ ಆದಮೇಲೆ ನಂದು ಒಂದು PhDಯ ಒಂದು ವ್ಯಾಸಂಗಕ್ಕೆ ಬಂದ ಮೇಲೆ ನಂದು ಒಂದು PhD ಆಗೈತಿ ಅನ್ನೋದಕ್ಕೆ ಕ್ರೆಡಿಟ್ಸ್ ಎಲ್ಲದು ನಂಗೆ ಏನಾಗಬೇಕಂತಂದರೆ, ನಮ್ಮ ಒಂದು ಗೈಡ್ಗಳಾದಂಥ ಡಾಕ್ಟರ್ ನಾಗರಾಜ್ P. ಶೆಟ್ಟಿ ಅವರಿಗೆ ಇದೆಲ್ಲ ಸಲ್ಲಬೇಕಾಗತ್ತೆ. ಯಾಕಂತಂದರೆ ನನಗೆ ಒಂದು ಕಗ್ಗಲಾದಂತಹ ಒಂದು ಕಲ್ಲನ್ನು ಒಂದು ಸುಂದರವಾದ ಮೂರ್ತಿಯನ್ನಾಗಿ ಕಟ್ಟಿದು ಅವರು ಒಂದು ಏನಪ್ಪ ಅಂದ್ರೆ ಒಂದು ಸಮಾಜಕ್ಕೆ ತೋರಿಸ್ಕೊಟ್ರಲ್ಲ, ಅದಕ್ಕೆ ನಾನು ಏನು ಮಾಡ್ತೀನಿ, ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಹಾಗಾಗಿ ಮತ್ತು ಅವರು ನನಗೆ ಮಾಡಿದಂತಹ ಒಂದು ಸಹಾಯವನ್ನು ನಾವು ಎಷ್ಟೇ ಜನ್ಮ ಬಂದರೂ ಅದೇನಾಗಲ್ಲ, ಮರೆಯೋಕ್ಕಾಗಲ್ಲ ಅಂತ ಹೇಳಿ ನಾನು ಅವ್ರನ್ನ ಈ ಸಮಯದಲ್ಲಿ ನೆನೆಸ್ಕೊಳಕ್ಕೆ ಪ್ರಯತ್ನ ಮಾಡ್ತೀನಿ. ಹೀಗಾಗಿ ನಾನು ಈ PhD ಒಂದು ಸಮಯದಲ್ಲಿ ಈ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಮೋಡದಿಂದ 2 ಹನಿಗಳು ಬೀಳ್ತವೆ. ಒಂದೇ ಮೋಡದಿಂದ 2 ಹನಿಗಳು ಬೀಳ್ತವೆ. ಆ ಹನಿಗಳು, ಒಂದು ಹನಿ ತುಪ್ಪದ ಒಂದು ಡಬ್ಬಿ ಒಳಗೆ ಬಿದ್ದರೆ ಇನ್ನೊಂದು ಅಲ್ಲೇ ಬಾಜು ಇದ್ದಂಥ ಒಂದು ಗಟರದಲ್ಲಿ ಬೀಳುತ್ತೆ. ಬಿದ್ದಂಥ ಹನಿಗಳದ್ದು ತಪ್ಪಲ್ಲ, ಅದು ವಾತಾವರಣದ ತಪ್ಪು ಅಂತ ಅನ್ನಕ ನನಗಿಲ್ಲಿ ಒಂದು ಉತ್ತಮ ನಿದರ್ಶನ ಸಿಕ್ತು. ನಾ ಅಲ್ಲೇ ಇಲ್ಲೇ ಏನೋ ಒಂದು ಕಾಂಪಿಟೇಟಿವ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೆ ಅಂದರೆ ನಂದು ಇಲ್ಲಿ ಮಟ್ಟ ನನಗೆ ಈ ಸಾಧನೆ ಮಾಡೋಕೆ ಅವಕಾಶ ಸಿಗ್ತಿದ್ದಿಲ್ಲ. ಅಂಥದ್ದು ನಾನೇನೋ ಒಂದು ನಾಗರಾಜ್ ಶೆಟ್ಟಿ ಸರ್ ಒಂದು ಲ್ಯಾಬಲ್ಲಿ ಹೋಗಿ ಬಿದ್ನಲ್ಲ, ಅದೇ ನಂದು ಏನಂತಂದ್ರೆ ಅದೃಷ್ಟ ಅಂತೇಳಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ನಿಮ್ಮ ನಾಗರಾಜ್ ಶೆಟ್ಟಿ ಸರ್ದು ನಿಮ್ಮ ಕತೆ ಕೇಳಿದ್ರೆ ನಮ್ಗೆ ಈ ಸಂತ ಶಿಶುನಾಳ ಶರೀಫರು ಗುರು ಗೋವಿಂದ ಭಟ್ರದೊಂದು ಕತೆ ನೆನಪಾಗುತ್ತೆ. ಯಾಕಂದ್ರೆ ಗುರುವಿನ ಶಿಷ್ಯ ಬಿಡ್ತಿದ್ದಿಲ್ಲ, ಶಿಷ್ಯನ ಗುರು ಬಿಡ್ತಿದ್ದಿಲ್ಲ. ಒಂದು ತಾಳ ಮೇಳದ ಪ್ರಕಾರ ಹೋದ್ರಿ,
ನಮ್ಮ ಯೂಟ್ಯೂಬ್ ಚಾನಲ್ ಪ್ರಕಾರ ನಿಮ್ಮ ನಾಗರಾಜ್ ಶೆಟ್ಟಿ ಸರಿಗೂ ನಾವು ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ. ಇಂಥ ಒಂದು ವಿದ್ಯಾರ್ಥಿಗಳನ್ನು ಬೆಳೆಸಿದ್ಕೆ. ಸರ್, ಒಂದು ಸಿಂಪಲ್ ಭಾಷೆದಾಗ ವಿಜ್ಞಾನಿಗಳಿಂದ ರೈತರಿಗೆ, ಮಕ್ಕಳಿಂದ ಸ್ಕಾಲರಿಗೆ ಅರ್ಥ ಆಗುವಂಗೆ ನಿಮ್ಮ ಥೀಸಿಸನ್ನು, ನಿಮ್ಮ ವರ್ಕನ್ನು ಹೇಳ್ಬೇಕು ಸರ್ ನೀವು. ಸಿಂಪಲ್ಲಾಗಿ ಎಲ್ಲರಿಗೆ ಅರ್ಥವಾಗಿ ಹೇಳೋದಾತಂದರೆ, ಇದು ನಮ್ಮ ಹಳ್ಳಿ ಭಾಷೆಯಲ್ಲಿ ಇದು ಇನ್ನೂ ನಮ್ದು ಹೇಗೈತೆ ಅಂತಂದರೆ, ಇದು ಇನ್ನೂ ಲ್ಯಾಬ್ರೋಟ್ರಿ ಸೆಟಪ್ಪಲ್ಲಿ ಇದ್ದಂತಹ ಒಂದು ಕಾನ್ಸೆಪ್ಟ್. ಇದು ನಾವು ತೊಗೊಂಡಿದ್ದು ವೋಲ್ಟಾಮೆಟ್ರಿಕ್ ಅಂತ ಹೇಳಿ. ಇದು ನಾವು ರೈತರಿಗೆ ಆಯಿತು, ಏನು ಇಲ್ಲಿ ಹಳ್ಳಿ ಜನರಿಗಾಗಿ ಹೇಳೋದಾತಂತಂದರೆ, ನಾವು ದಿನನಿತ್ಯ ಒಂದು ಆಹಾರ ಪೂರೈಕೆಗಾಗಿ ನಾವು ಹೊಲದಲ್ಲಿ ನಾವೇನು ಮಾಡ್ತೀವಿ, ಬೇರೆ ಬೇರೆ ಒಂದು ವಿಧವಾದಂಥ ಬೆಳೆಗಳನ್ನು ನಾವು ತೆಗಿತೀವಿ. ಆವಾಗ ಅದೇನಾಗ್ತೈತಿ, ಫಸಲು ಕಡಿಮೆ ಬರ್ತೈತಿ ಅಂತೇಳಿ ನಾವು ಇಂಗ್ರೀಡಿಯೆಂಟ್ಸ್ ಆದಂಥ ಈ ಪೆಸ್ಟಿಸೈಡ್ಸ್ಗಳನ್ನು ನಾವೇನು ಮಾಡ್ತೀವಿ, ಸ್ಪ್ರೇ ಮಾಡ್ಕೊತ ಹೋಗ್ತೀವಿ. ಅವಾಗ ಏನಾಗ್ತೈತಿ, ಫಸಲು ಒಂದನೇ ವರ್ಷಕ್ಕೆ ಅದೇನಾಗ್ತೈತಿ, ಹೈ ಈಲ್ಡ್ ಬಂದು ಇಲ್ಲ ಇದನ್ನೇ ಹೊಡೆದ್ರೆ ಸೂಟೇಬಲ್ಲು, ಇದನ್ನೇ ಪೆಸ್ಟಿಸೈಡ್ ಹೊಡೆದ್ರೆ ಸೂಟೇಬಲ್ಲು, ಇಳುವರಿ ಬರುತ್ತೆ ಅಂತೇಳಿ ನಾವು ಒಂದು ನಿರ್ಧಾರ ಮಾಡಿ, ವರ್ಷ ಅದು ಆ ರೋಗ ಬರಲಿಲ್ಲ ಅಂದರೂ ಕೂಡ ನಾವೇನು ಮಾಡ್ತೀವಿ, ಅದೇ ಪೆಸ್ಟಿಸೈಡನ್ನು ಮುಂಜಾಗ್ರತವಾಗಿ ಹೊಡ್ಕೊತ ಹೋಗ್ಬಿಡ್ತೀವಿ. ಅವಾಗ ಏನಾಗ್ತೈತಿ ಅಂತಂದ್ರೆ, ಅದು ಹೆಚ್ಚಿಗೆ ಇದ್ದಂಥ ಪೆಸ್ಟಿಸೈಡ್ಸು ಕಾನ್ಸಂಟ್ರೇಷನ್ ಏನಾಗ್ಬಿಡ್ತೈತಿ, ಒಂದು ಸಾಯಿಲು ಮತ್ತು ಇಲ್ಲಿದ್ದಂಥ ನೀರು ಮತ್ತು ಏನಾಗ್ತೈತಿ ಫುಡ್ಗಳಲ್ಲಿ ಏನಾಗ್ಬಿಡ್ತೈತಿ, ಕಂಟ್ಯಾಮಿನೇಷನ್ ಹಾಕುವಂತ ಹೋಗ್ಬಿಡ್ತೈತಿ. ಅದು ಹೈಯರ್ ಯೂಸೇಜ್ ಆಗಿದ್ದರಿಂದ ಅದೇನಾಗ್ಬಿಡ್ತೈತಿ, ಸೈಡ್ ಎಫೆಕ್ಟನ್ನು ಕೊಡೋಕೆ ಸ್ಟಾರ್ಟ್ ಮಾಡ್ತೈತಿ. ಅಲ್ಲಿದ್ದಂತಹ ಒಂದು ಜನರಿಗೆ ಏನಾಗ್ತೈತಿ, ಊಟದಲ್ಲಿ ಅದು ಬೆರೆತು ಏನಾಗ್ಬಿಡ್ತೈತಿ, ಅವರ ಒಂದು ಬಾಡಿ ಒಂದು ಪ್ರಾಬ್ಲಮ್ದಲ್ಲಿ, ಬಾಡಿ ಒಂದು ಡೈಜೆಸ್ಟಿವ್ ಸಿಸ್ಟಮ್ದಲ್ಲಿ ಏನಾಗ್ತೈತಿ, ಅವ್ರಿಗೆ ಒಂದು ತೊಂದರೆಗಳನ್ನು ಉಂಟು ಮಾಡ್ತೈತಿ. ಇದಕ್ಕೆ ಒಂದು ನಿದರ್ಶನ ಅಂತಂತಂದರೆ, ಈಗ ಪಶ್ಚಿಮ ಬಂಗಾಳದಲ್ಲಿ ಒಂದು ಎಂಡೋಸಲ್ಫಾನ್ ಅನ್ನೋ ಒಂದು ಕೆಮಿಕಲನ್ನು ಒಂದು ಜಿಗೆ ರೋಗ, ಅಂದರೆ ಈ ಕಾಫಿ ಬೆಳೆಗಳ ಒಂದು ಜಿಗೆ ರೋಗಕ್ಕೆ ನಿರ್ಮೂಲನೆ ಮಾಡಲು ಅದನ್ನು ತಂದು ಸ್ಪ್ರೇ ಮಾಡಿದ್ರು. ಅದು ಏನಾಗ್ಬಿಡ್ತು, ಕಾಲಕ್ರಮೇಣ ಹೈಯರ್ ಯೂಸೇಜ್ ಆಗಿರೋದ್ರಿಂದ ಅಲ್ಲಿ ಹುಟ್ಟುವಂಥ ಮಕ್ಕಳು ಕೂಡ ಈಗ ಏನಾಗಕತ್ತಾರ ಅಂತಂದರೆ, ತಲೆ ದೊಡ್ಡ ಸೈಜ್ ಆಗ್ತಿರ್ತೈತಿ, ಬಾಡಿ ಎಲ್ಲ ಸಣ್ಣ ಚಿಕ್ಕ ಸಣ್ಣದ ಬಾಡಿ ಎಲ್ಲ ಸಣ್ಣದಾಗಿ ಅವ್ರಿಗೇನಾಗ್ತೈತಿ, ಒಂದು ಟೈಪ್ ನಿಮೋನಿಯಾ ರೋಗ ಟೈಪ್ ಏನಾಗ್ತೈತಿ ಅವ್ರಿಗೆ ಕಾಣಿಸಕತ್ತೈತಿ ಇನ್ನಾದ್ರೂ. ಹಾಗಾಗಿ ನಮ್ದೇನಪ್ಪ ಅಂತಂತಂದರೆ, ಈ ಒಂದು ಬಳಸ್ತಕ್ಕಂಥ ಪೆಸ್ಟಿಸೈಡು ನಮ್ಮ ಸಾಯಿಲ್ ಕಂಟೆಂಟು ಮತ್ತು ವಾಟರ್ ಕಂಟೆಂಟು ಮತ್ತು ಫುಡ್ ಕಂಟೆಂಟ್ಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಐತಿ ಅನ್ನೋದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಾತಂತಂದರೆ, ಈಗ ನಮ್ಮ ಎಲ್ಲ ವೈರಸ್ ಎಲ್ಲಿರ್ತಾವೆ, ನ್ಯಾನೋಮೋಲಾರ್ದಾಗ ಇರ್ತಾವೆ ವೈರಸ್ಗಳೆಲ್ಲ, ಅದರ ಸೈಜು ನ್ಯಾನೋಮೋಲಾರ್ದಾಗ ಇರ್ತಾವೆ. ಅಂಥ ಒಂದು ಕಾನ್ಸಂಟ್ರೇಷನ್ ಕಡಿಮೆ ಇರೋದ್ರಾಗೆ, ಫಾರ್ ಎಕ್ಸಾಂಪಲ್ ಹೇಳೋದಾತಂದರೆ, ಒಂದು kg ಸಕ್ಕರೆಯನ್ನು 1 ಲೀಟ್ರದಲ್ಲಿ ಹಾಕಿದಾಗ ನಮ್ಗೆ ಅದು ಸಕ್ಕರೆ ಪ್ರಮಾಣ ಜಾಸ್ತಿ ಆಗಿಬಿಡ್ತೈತಿ. ಈಸಿಯಾಗಿ ನಾವು ಡಿಟೆಕ್ಟ್ ಮಾಡ್ಬೋದು ಅದನ್ನೇ 1 kg ಸಕ್ಕರೆಯನ್ನು ಒಂದು ದೊಡ್ಡ ಕೆರೆಯಲ್ಲಿ ಹಾಕಿದಾಗ ಅದರ ಪ್ರಮಾಣ ನಮ್ಗೆ ಗೊತ್ತಾಗೋದಿಲ್ಲ ಎಷ್ಟು ಪ್ರಮಾಣದಲ್ಲಿ ಐತಿ ಅಂತೇಳಿ. ಇಂಥ ಒಂದು ಕಡಿಮೆ ಒಂದು ಕಾನ್ಸಂಟ್ರೇಷನ್ದಾಗ ಇದ್ದಾಗೂ ಕೂಡ ನಾವು ಒಂದು ರೆಡಿ ಮಾಡಿದಂತಹ ಒಂದು ವೋಲ್ಟಾಮೆಟ್ರಿಕ್ ಸೆನ್ಸರ್ ಅಂದ್ರೆ ಏನು, ವರ್ಕಿಂಗ್ ಇಲೆಕ್ಟ್ರೋಡ್, ಕಾರ್ಬನ್ ಪೇಸ್ಟ್ ಇಲೆಕ್ಟ್ರೋಡ್ ಅನ್ನೋದು ಅದೇನು ಮಾಡ್ತೈತಿ, ನಮ್ಮ ಪೆಸ್ಟಿಸೈಡ್ಸ್ಗಳನ್ನು, ಸ್ಯಾಂಪಲ್ಗಳಲ್ಲಿ ಇದ್ದಂಥ ಪೆಸ್ಟಿಸೈಡ್ಗಳನ್ನು ಈಸಿಯಾಗಿ ಡಿಟೆಕ್ಟ್ ಮಾಡ್ತೈತಿ ಅಂತ ಹೇಳಿ ನಾವು ಹಲವಾರು ಪಬ್ಲಿಕೇಶನ್ಸ್ಗಳನ್ನು ಇನ್ನಾದರೂ ಎಷ್ಟು ಒಂದು 20ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ನಿಯತಕಾಲಿಕೆಗಳಲ್ಲಿ ನಾನು ಪಬ್ಲಿಷ್ ಮಾಡಿದ್ದೇನೆ ನಮ್ಮ ನಾಗರಾಜ್ ಸರ್ ಅವರ ಸಹಾಯದಿಂದ. ಅದರಲ್ಲಿ ಎಲ್ಲ ನಮ್ಮದು ಒಂದು ಗುಡ್ ರಿಸಲ್ಟ್ಸ್ನು ಬಂದವು. ಏನಂತಂದರೆ, ಆ ಒಂದು ನಾವು ಸ್ಪೈಕ್ ಮಾಡಿದಂತಹ ಒಂದು ಪೆಸ್ಟಿಸೈಡ್ಸು ಇನ್ ಟರ್ಮ್ಸ್ ಆಫ್ ನ್ಯಾನೋಮೋಲಾರ್ದಲ್ಲಿ ಡಿಟೆಕ್ಟ್ ಆಗಿದೆ. ಹಾಗಾಗಿ ನಾವೇನು ಮಾಡ್ಬೋದು, ಇದನ್ನು ಮುಂದಿನ ಒಂದು ಜನ್ರೇಷನ್ದಲ್ಲಿ ಇದರದೇ ಒಂದು ನಾವು ಎಲೆಕ್ಟ್ರಾನಿಕ್ ಒಂದು ಸೆನ್ಸರ್ಸನ್ನು ಕ್ರಿಯೇಟ್ ಮಾಡಿ ಪೆಸ್ಟಿಸೈಡ್ಸ್ಗಳನ್ನು ನಾವು ಡೈರೆಕ್ಟಾಗಿ ನಾವು ಅಗ್ರಿಕಲ್ಚರ್ ಫೀಲ್ಡ್ದಲ್ಲೇ ಎಷ್ಟೆಷ್ಟು ಕಂಟ್ಯಾಮಿನೇಟ್ ಐತೆ ಅಂತ ಹೇಳಿ ನಾವು ಚೆಕ್ ಮಾಡ್ಬೋದು ಮುಂದಿನ ಒಂದು ಪೀಳಿಗೆಯಲ್ಲಿ. ಸರ್, ನಿಮ್ಗೆ ಇದನ್ನೆಲ್ಲ ಕೆಲಸ ಮಾಡೋಕೆ ಒಂದು ಸ್ಫೂರ್ತಿಯಾದಂಥ ಸಂಗತಿಗಳು ಯಾವ ಸರ್? ನಿಮ್ಮ ಬಾಲ್ಯದಲ್ಲಿ ಏನಾದರೂ ಸ್ಫೂರ್ತಿ ಆಗೈತೆ ಅಥವಾ ಯಾವ ವ್ಯಕ್ತಿಯಿಂದಾದರೂ ನೀವು ಸ್ಫೂರ್ತಿಗೊಂಡಿದ್ರಾ? ಈ ಪ್ರೈಮರಿ ಮಟ್ಟದಿಂದ ಈ ರೀತಿ ಬರ್ಬೇಕಾಯ್ತಾ ಅಥವಾ PUC ಅಂದ್ರೆ ನೀವು ಬದಲಾವಣೆ ಆಯ್ತಾ? ಒಟ್ಟಿನಲ್ಲಿ ನಿಮ್ಗೆ ಸ್ಫೂರ್ತಿಯಾದಂಥ ಘಟನೆಗಳು ಯಾವ್ದು ಸರ್? ಸಣ್ಣ ಸಣ್ಣ ವಿಷಯಗಳನ್ನ ನೀವು ಹೇಳ್ಕೊಬೋದು. ಈಗ ಸ್ಫೂರ್ತಿಯಾಗಿದ್ದು ಅಂತಂದರೆ, ನಂದು ಅದು ಬುದ್ಧನಿಗೆ ಬೋಧಿ ಗಿಡದ ಕೆಳಗಡೆ ಒಂದು ಜ್ಞಾನೋದಯ ಆಯಿತು ಅನ್ನೋ ಕಾರಣದಲ್ಲಿ ನಂದು ಒಂದು ಏನೋ ಒಂದು ಘಟನೆ ಆಯ್ತಂತಂದರೆ, ನಮ್ಮದು ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು 3ನೇ ತಕ್ಕ ಒಂದು ಮೂಲೆ ಕೋಲೆ ಅಂತಿತ್ತು. ಆ ಮೂಲೆ ಕೋಲೆಯಲ್ಲಿ ನಮ್ಗೆ ಅವಾಗ ಹುಗಾರ್ ಮೇಡಮ್ ಅಂತೇಳಿ ಕಲಿಸ್ತಿದ್ರು. ಅವಾಗ ಅದು ಮೂಲೆ ಕೋಲೆಯಲ್ಲಿ ಹೌದು ಅವರು ಮೂಲೆ ಕೋಲೆಯಲ್ಲಿ ನನ್ನ ಹಾಕಿ ಒಂದು ದಿನ ಏನು ಮಾಡಿದ್ರು, ಇಷ್ಟು ಉಡಾಳ್ತನದಿದಿ, ನಿಂದು ಚೇಂಜ್ ಐತಿ, ನಿನ್ನ ಲೈಫ್ ಚಲೋ ಐತಿ ಅಂತ ಹೇಳಿ ಒಂದು ನೀತಿ ಮಾತುಗಳನ್ನು ಹೇಳಿದಾಗ ನನಗೇನಾಯ್ತು, ಅಲ್ಲಿ ಧ್ಯಾನೋದಯ ಆಯಿತು. ಎಲ್ಲರಿಗೇನಾಯ್ತು,
ಮೂಲೆಯಲ್ಲಿ ಇದಾಗೋದಿಲ್ಲ ಅಲ್ಲಿ ಈಗ ಆಗೈತಂತಾರೆ, ನನ್ನ ಮೂಲೆ ಕೊಲೆಯಲ್ಲೇನೆ ಏನಾಯ್ತು Okay. ಜ್ಞಾನೋದಯ ಆಯ್ತು. ಅಲ್ಲಿದ್ರ ನಾನು ಏನ್ ಮಾಡ್ಕೊತ ಬಂದೆ, ಅವ್ರು ಚಿಲ್ಕಾಂತ್ ಟೀಚರ್ ಅಂತ ನೆಕ್ಸ್ಟ್ 4ನೇ ತಕ್ಕ ಅವ್ರು ತೊಗೊಂಡ್ರು. ಅವ್ರು ಏನಾರ ಪಾಠ ಮಾಡೋ ಮುಂದಾಗ ಡೈರೆಕ್ಟ್ ನಡ್ಬರ್ಕನೆ ಕ್ವಶನ್ ಕೇಳ್ಬಿಡೋದು, ನೀ ಸುಮ್ಮನೆ ಕುಂದ್ರು, ನೀ ಯಾಕೆ ಮುಂದೆ ಹೇಳ್ತೀಯ, ನಾನು ಪಾಠ ಮಾಡಕ್ಕಾರ ಬಿಡು ಅಂತೇಳಿ ಇನ್ನಾದ್ರೂ ಅವ್ರು ಏನ್ ಮಾಡ್ತಿರ್ತಾರೆ, ನನಗಾದ್ರು ಇನ್ನಾದ್ರು ಕ್ರಾಸ್ ಕ್ವಶನ್ ಲಾಯರ್ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿದ್ರ ನನ್ಗೇನಾಯ್ತು, ಸಬ್ಜೆಕ್ಟ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗೋದ್ರ ಮೂಲಕ ಅಲ್ಲಿದ್ರ ನನ್ಗೇನಾಯ್ತು, ಅವರು ಒಂದು ಪ್ರೇರೇಪಣೆಯಿಂದ, ಯಾರು ಚಿಲ್ಕಾಂತ್ ಟೀಚರ್ ಆಯ್ತು, ಹೂಗಾರ್ ಟೀಚರ್ ಆಯ್ತು, ತಳವಾರ್ ಸರ್ ಆಯ್ತು, ಇವರು ಒಂದು ಪ್ರೇರೇಪಣೆಯಿಂದ ಏನಾಗ್ಬಿಡ್ತು, ನನಗೆ ಒಂದು ಸಬ್ಜೆಕ್ಟ್ ಅಲ್ಲಿ ಒಂದು ಒಳಹೊಕ್ಕು ನೋಡುವಂತ ಒಂದು ಕಲೆ ನನಗೇನಾಯ್ತು ಹೆಚ್ಚಿಗೆ ಆಯ್ತು ಅಂತಂದು ನಾನು ಅಲ್ಲಿ ಪ್ರೈಮರಿಯಲ್ಲಿ ಹೇಳ್ಕೊಳೋದಾತಂದ್ರೆ, ನನಗೆ ಮತ್ತು ಇಲ್ಲಿ ಹೈಸ್ಕೂಲ್ನಲ್ಲಿ ಬಂದಾಗ ಶ್ರೀ ಜಂಬುನಾಥ್ ಸರ್ ಅಂತ ಹೇಳಿದ್ರು. ನಮ್ಮ ಒಂದು ಹುಲಕೋಟಿ ಸಹಕಾರಿ ಶಿಕ್ಷಣ ಸಂಸ್ಥೆಯಲ್ಲಿ ಗದಗದಲ್ಲಿ ಕಲಿಯುವಾಗ ನಾನು ಅಲ್ಲಿ ಜಂಬುನಾಥ್ ಸರ್ ಇಂದನೇ ನಾನು ಏನಾಯ್ತು, ಒಂದು ವಿಜ್ಞಾನದ ಒಂದು ಸಂಗತಿಯ ಬಗ್ಗೆ ಆಳವಾಗಿ ಒಂದು ಇಂಟ್ರೆಸ್ಟ್ ಬರ್ಬೇಕನ್ನಕ ಅವ್ರ ಕಾರಣ ಯಾರಪ್ಪ ಅಂದ್ರೆ ನಂಗೆ ಜಂಬುನಾಥ್ ಸರ್. ಅವರು ಒಂದು ಎಲ್ಲ ಮಾಧ್ಯಮದಲ್ಲಿ ಬಯಾಲಜಿ ಆಗಲಿ, ಫಿಸಿಕ್ಸ್ ಆಗಲಿ, ಒಂದು ಕೆಮಿಸ್ಟ್ರಿ ಆಗಲಿ ಒಂದು ನೀಟಾಗಿ ಹೇಳೋದ್ರಿಂದ ಇದರಲ್ಲಿ ಒಂದು ಹೊಸದು ಏನೋ ಐತಿ ಅಂತೇಳಿ ಅವಾಗಿದ್ದ ನಾನು ಸ್ಟಾರ್ಟ್ ಆಯಿತು. ಅಲ್ಲಿದ್ರ ಬಂದವ ನಾ ಏನು ಮಾಡಿದೆ, PUCಗೆ ಅಡ್ಮಿಷನ್ ಆಯಿತು, ರಿಸಲ್ಟ್ ಹಾಗಾಯಿತು. ಅದರಿಂದ ನಾನು ಮತ್ತೇನಾದೆ, ಕೆಮಿಸ್ಟ್ರಿಯಲ್ಲೇ ಒಂದು ಉತ್ತಮವಾದಂತಹ ಒಂದು ಏನು ಮಾಡಬೇಕು, ಒಂದು ವ್ಯಾಸಂಗ ಮಾಡ್ಬೇಕಂತೇಳಿ ದೃಢ ನಿರ್ಧಾರ ಮಾಡಿದೆ. ಅಲ್ಲಿದ್ರ ನಂಗೆ ಪ್ರೇರೇಪಣೆ ಮಾಡಿದವರು ಅಂತಂದರೆ, ಈಗ ಒಂದು ನವಲೂರು ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಆದಂಥ ಒಂದು ದಾಸರ್ ಲಕ್ಷ್ಮಣ್ ಸರ್ ಅಂತೇಳಿ, ಅವರು ನನಗೆ ಏನು ಮಾಡಿದ್ರು, ಒಂದು ಜೀವನದ ಒಂದು ಪ್ರತಿಯೊಂದು ಘಟ್ಟದಲ್ಲಿ ಕೂಡ ಏನು ಮಾಡಿದ್ರು, ನನಗೆ ಒಂದು ಸ್ಫೂರ್ತಿದಾಯಕವಾದಂಥ ಮಾತುಗಳನ್ನ ಹೇಳೋದ್ರ ಮೂಲಕಾಗಿ ನನ್ಗೇನು ಮಾಡಿದ್ರು, ಒಂದು ಗುರಿ ಕಡೆಗೆ ಏನು ಮಾಡಿದ್ರು, ಸಾಕ್ಸಕ ಒಂದು ಏನು ಮಾಡಿದ್ರು, ಪ್ರಯತ್ನ ಮಾಡಿದ್ರು. ಅಲ್ಲಿದ್ರ ನಮ್ಮ ಊರಿನಲ್ಲಿದ್ದಂತಹ ಒಂದು ದಿವಂಗತ ಶಾಂತವೀರಯ್ಯ ಹಿರೇಮಠ ಗುರುಗಳಾದಂಥವ್ರು ಪ್ರತಿ ಸಾಯಂಕಾಲ ಅವ್ರ ಮನೆಗೆ ಹೋದಾಗ ಅವ್ರು ಹೇಳ್ತಿದ್ರು, ಇಲ್ಲ ಸರ್, ಅವರು ಆ್ಯಕ್ಚುಲಿ ನಿವೃತ್ತ ಶಿಕ್ಷಕರು, ಅವ್ರ ಮನೆಗೆ ಹೋದಾಗ ಬರ್ರಿ ಸರ ಅಂತಿದ್ರಲ್ಲ, ಸರ್ ಅನ್ನೋ ಒಂದು ಪದಕ್ಕೆ ನನಗೆ ಏನಾಗ್ಬಿಡ್ತಿತ್ತು, ಭಾಳ ಖುಷಿ ಅನಿಸ್ಬಿಡ್ತಿತ್ತು. ನೋಡಿ, ಈಗ ನಾವು ಜಸ್ಟ್ ಎಂಟರ್ ಆದ ಕೂಡ ಸರ್ ಅಂತ ಬಂತು, ಇದರಲ್ಲಿ ಒಂದು ದೊಡ್ಡ ಸಾಧನೆ ಐತಿ ಅಂತ ಹೇಳಿ ನಾವೇನು ಮಾಡಿದ್ವಿ, ಅದನ್ನು ಅಪ್ರೋಚ್ ಮಾಡ್ಕೊತ ಅವರ ಒಂದು ಹಿಂದಿನ ಘಟನೆಗಳನ್ನು ಆಧರಿಸಿ ಏನು ಮಾಡಿದೆ, ಜೀವನವನ್ನು ಸಾಗಿಸಕ್ಕೆ ನಾ ಏನು ಮಾಡಿದೆ, ಪ್ರಯತ್ನ ಮಾಡಿದೆ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಆಲ್ ಆರ್ ರೆಸ್ಪಾನ್ಸಿಬಲ್ ಇನ್ ಯುವರ್ ಸಕ್ಸಸ್ ಆ್ಯಂಡ್ ಯು ಆರ್ ದ ಓನ್ಲಿ ರೆಸ್ಪಾನ್ಸಿಬಲ್ ಇನ್ ಫೇಲ್ಯೂರ್. ಅಂದರೆ ನಿಮ್ಮ ಯಶಸ್ಸಿನಲ್ಲಿ ಎಲ್ಲರೂ ಭಾಗಿದಾರರಂತೆ, ನಿಮ್ಗೇನಾದ್ರೂ ಫೇಲ್ ಆದರೆ ನೀವಷ್ಟೇ ಜವಾಬ್ದಾರರಂತೆ. ಹಂಗೆ ನಿಮ್ಮ ಜೊತೆಗೆ ಇದ್ದವ್ರು ನಿಮ್ಗೆ ಸಹಾಯ ಮಾಡಿರ್ಬೋದಾ ಅಂತ ನಮ್ಮ ಮಾತು ಹೇಳ್ಬೋದಾ ಇದ್ರ ಬಗ್ಗೆ? ಇದಕ್ಕೆ ಒಂದು ಉತ್ತಮ ಅಂತ ಹೇಳಿದ್ರೆ, ನಾನು ಒಂದು MSc ಮುಗಿಸಿದ ನಂತರ ಒಂದು PhD ಒಂದು ಕೆರಿಯರ್ದಲ್ಲಿ ನನಗೆ ಒಂದು ಹಳ್ಳಿಯ ವಾತಾವರಣದಲ್ಲಿ ಬೆಳೆದಂಥವ ಈಗ ಒಂದು ಹುಬ್ಳಿ ಅನ್ನೋ ಒಂದು ಸಿಟಿಯಲ್ಲಿ ಬದುಕಬೇಕಂತ ಹೇಳಿದರೆ ನಂದು ದಿನನಿತ್ಯ ರೂಢಿಗಳು ಇದ್ವು. ಹೇಗಂತಂದರೆ, ಇಲ್ಲಿ ಒಂದು ವಾರಕ್ಕೆ ಇಲ್ಲಿ ಬರೋದು, ಹುಯಿಲ್ಗೊಳಕ್ಕೆ ಬರೋದು, ಇಲ್ಲಿದ್ರ ಮಾಡಿದಂಥ ತಾಯಿಯವರು ಮಾಡಿದಂಥ ರೊಟ್ಟಿಗಳನ್ನು ತೊಗೊಂಡು ಹೋಗಿ ಅಲ್ಲಿ ಏನು ಮಾಡೋದು, ಒಂದು ಸಣ್ಣದಾದಂಥ ಒಂದು ರೂಮು ನಮ್ಮ ಸರ್ಗಳು ಹಿಡಿದು ಕೊಟ್ಟಿದ್ರು, ಅದರಲ್ಲೇ ಏನು ಮಾಡೋದು, ಅಡುಗೆ ಮಾಡೋದು, ಅದೇ ಒಂದು ಸಾಂಬಾರು ಮಾಡೋದು, ಅದು ರೊಟ್ಟಿಯನ್ನು ಹಾಕೊಂಡು ತಿಳೋದು. ಏನೋ ನನಗೆ ಅಡ್ಜಸ್ಟ್ ಆಗಿದ್ದಿಲ್ಲ ಅಲ್ಲಿ ಒಂದು ವಾತಾವರಣ. ಇದಕ್ಕೆ ನನಗೆ ಒಂದು ಪ್ರೇರೇಪಣೆ ಮಾಡಿದಂಥವ ನಮ್ಮ ರೂಮೇಟ್ ಮಹೇಶ್ ಶಾನ್ಭಾಗ್ ಅಂತ ಹೇಳಿ. ಅವ ಈಗ ಪ್ರಸ್ತುತ ಏನು ಮಾಡ್ಯಾರ, ಕೆನಡಾದಲ್ಲಿ ಏನಾಗೈತಿ PDF ಅನ್ನು ಮಾಡಾಕತ್ತಿದ್ದಾನೆ. ಅವಂದು ನಂದು ಹೇಗೆ ಒಂದು ಬಾಂಧವ್ಯ ಇತ್ತಂತಂದ್ರೆ, ಒನ್ ಟೈಪ್ ಬ್ರದರ್ ಆ್ಯಂಡ್ ಬ್ರದರು ಮತ್ತು ಏನೋ ಇಬ್ಬರು ಬ್ರದರ್ಸ್ ಇದ್ದಂಗೆ ಇದ್ವಿ ನಾವು ಒಂದು ರೂಮಲ್ಲಿ. ಏನು ಮಾಡಬೇಕು, ಅವ್ನು ಇವತ್ತು ಇಷ್ಟು ಕೇಳಿಸ್ಬೇಕಂದ್ರೆ ನಾ ಹೇಳಿಸ್ಬೇಕು, ನನಗೆ ಅವ ಅಷ್ಟು ನಾಷ್ಟ ಮಾಡಿಕೊಡ್ಬೇಕಂದ್ರೆ ನಾಷ್ಟ ಮಾಡಿಕೊಡೋದು. ಹೀಗೆ ಒಂದು ಲ್ಯಾಬಲ್ಲಿ ಇಲ್ಲ ಇವತ್ತು ನಾನು ಕಂಪ್ಲೀಟ್ ಏನು ಮಾಡೋನು, ಲ್ಯಾಬಲ್ಲೇ ಕುಂತು ವರ್ಕ್ ಮಾಡೋಣ ಅಂತಂದರೆ ರಾತ್ರಿ 12 ಮಟ್ಟನೇ ಲ್ಯಾಬ್ನಲ್ಲೇ ಕುಂತು ವರ್ಕ್ ಮಾಡೋದು. 12 ಆದಮೇಲೆ ಊಟಕ್ಕೆ ಹುಡುಕೋದು. ಹೀಗೆ ಅಲ್ಲಿದ್ರ ಮತ್ತೆ ಯಾವ್ದಾರು ಹೋಟೆಲ್ಸ್ ಐತೋ ಇದು ನೋಡ್ಕೊಂಡು 12ಕ್ಕೆ ನೋಡ್ಕೊಂಡು ಅಲ್ಲಿ ಬಂದು ಮಲ್ಕೊಳತ್ಲೇ 1 ಗಂಟೆ ಆಗೋದು, ಮತ್ತು ಬೆಳಗ್ಗೆ 7 ಗಂಟೆಗೆ ಎದ್ದು ಹೋಗೋದು. ಹೀಗಾಗಿ ನನ್ನ ಒಂದು ಪ್ರತಿ ಸ್ಟೆಪ್ದಲ್ಲಿ ಮಹೇಶ್ ಶಾನ್ಭಾಗ್ ಆಗಲಿ, ಪ್ರಮೋದ್ ವೆರ್ನೇಕರ್ ಆಗಲಿ, ಇವರಿಷ್ಟರು ಕೂಡ, ಮತ್ತು ನಮ್ಗೆ ಇನ್ನೋರ್ವ ಗೈಡ್ ಆದಂತಹ ಶ್ವೇತಾ ಮಾಳುದೇವ್ರ ಮೇಡಮರಾಗಲಿ, ನನಗೆ ಪ್ರತಿಯೊಂದು ಸ್ಟೆಪ್ದಲ್ಲಿ ಏನು ಮಾಡಿದರು, ಒಂದು ಫ್ಯಾಮಿಲಿ ಮೆಂಬರ್ಸ್ ಥರ ಟ್ರೀಟ್ ಮಾಡಿದರು. ಮತ್ತು ನನಗೆ ರಿಸರ್ಚ್ ಸೆಂಟರ್ ಇದ್ದಂಥ KLITಯಲ್ಲಿ ಅಲ್ಲೆಲ್ಲ ಅಟೆಂಡರ್ ಆಯಿತು, ಮತ್ತು ಅಸಿಸ್ಟೆಂಟ್ ಆಯಿತು, ಮತ್ತು ಉಳಿದ ಪ್ರೊಫೆಸರ್ಸ್ಗಳಾಯ್ತು. ಒನ್ ಟೈಪ್ ನನ್ನ ಫ್ಯಾಮಿಲಿ ಮೆಂಬರ್ಸ್ಗಳೈತೆ. ಯಾಕೋ ಇವತ್ತು ಸುಮ್ಮನೆ ಕುಂತಿಯಲ್ಲ, ಏನಾಗೈತಿ, ಮನೆಯಿಂದ ಏನಾರ ಪ್ರಾಬ್ಲಮ್ ಆಗೈತೇನೋ ಹಿಂಗೆ ಎಲ್ಲ ಕೇಳೋರು. ಮನೆಯಲ್ಲಿ ಏನಾರ ತೊಂದರೆ ಆದಾಗ ನಾನು ಸುಮ್ಮನೆ ಕುಂತಾವ ಅಲ್ಲೇ, ಹಾಗಾದರೆ ಏನಾಗೈತಿ, ಪ್ರಾಬ್ಲಮ್ ಆಗೈತೆ, ನಾ ಬಾಯಲ್ಲಿ ಹೋಗಿ ಕರ್ಕೊಂಡು ಹೋಗೋದು, ಊಟ ಮಾಡಿಸೋದು. ಹೀಗೆ ನನ್ನ ಒಂದು ಪ್ರತಿಯೊಂದು ಸ್ಟೆಪ್ದಲ್ಲಿ ಹಳ್ಳಿಯವಂತ ಹೇಳಿ ತಿರಸ್ಕಾರ ಮಾಡಲಿಲ್ಲ. ಹಾಗಾಗಿ ಪ್ರತಿಯೊಂದು ಸ್ಟೆಪ್ದಲ್ಲಿ ನನಗೇನು ಮಾಡಿದ್ರು, ಅವರು ನನ್ಗೆ ಒಂದು ಏಳಿಗೆಗಾಗಿ ಬಯಸಿದ್ರು. ಹಾಗಾಗಿ ನಾನು ಈ ಒಂದು ಹಂತವನ್ನು ತಲುಪಕ್ಕೆ ಸಾಧ್ಯ ಆತಂತ ಹೇಳ್ಬೋದು. ಭಗವದ್ಗೀತೆಯೊಳಗೆ ಭಗವಾನ್ ಯದುನಂದನ ಒಂದು ಮಾತು ಹೇಳ್ತಾನೆ ಅರ್ಜುನ, ಏನಂತಂದ್ರೆ, ಹೋರಾಡೋ ಯೋಧಗೆ
ಒಂದು ಹುಲ್ಲು ಕಡಿನೂ ದೊಡ್ಡ ಆಯುಧ ಅಂತ. ನಿಮ್ಮ ಮಾತು ಕೇಳಿದರೆ ಎಲ್ಲ ಸಿಕ್ಕ ಸಣ್ಣ ವಿಷಯಗಳನ್ನು, ಸಣ್ಣ ಸಹಾಯಗಳನ್ನು ನೀವು ಅದನ್ನು ಒಂದು ದೊಡ್ಡ ಆಯುಧ ಮೆಟ್ಲು ಮಾಡ್ಕೊಂಡು ಇಲ್ಲಿ ಮಟ್ಟ ಮುಟ್ಟಿರಿ ಅಂತ ಈ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಭೂಮಿಯನ್ನು ನೋಡಿ ಸಹನೆ ಕಲಿಬೇಕಂತ, ಗಿಡ ಮರನ ನೋಡಿ ಬೆಳೆದು ಕಲಿಬೇಕಂತ, ಶಿಕ್ಷಕರನ್ನು ನೋಡಿ ಸುಗುಣ ಕಲಿಬೇಕಂತ ಹೇಳ್ತಾರೆ. ಅದಕ್ಕೆ ನೀವು ಲಿಟ್ರಲಿ ಅನ್ವರ್ಥವಾಗಿದ್ದೀರಿ. ಸುಗುಣಗಳನ್ನು ನೀವು ಹೆಂಗೆ ಮೈಗೂಡಿಸ್ಕೊಂಡ್ರಿ, ಈಗೂ ಅದು ನೀವು ಯಾವ ರೀತಿ ತೊಗೊಂಡು ಹೋಗ್ತೀರಿ. ಯಾಕಂತಂದ್ರೆ ಅತಿ ಕ್ಲಿಷ್ಟಕರವಾದ ಒಂದು ಯಾವುದಾದ್ರೂ ಒಂದು ಜಾಬ್ ಇದ್ದರೆ ನಾನು ಶಿಕ್ಷಕರ ಅಂತ ಹೇಳ್ತೀನಿ. ಅದಕ್ಕಂತಂದ್ರೆ ನಿಮ್ಗೆ ಎಲ್ಲ ರೀತಿ ಬೌಂಡೇಶನ್ ಇರಬೇಕು. ನಿಮ್ಮನ್ನು ನೀವು ಸಮಾಜದ ಮುಂದೆ ಹೆಂಗೆ ವ್ಯಕ್ತಪಡಿಸ್ಕೊಂತೀರಿ, ನೀವು ಒಂದು ಸಮಾಜದ ಕನ್ನಡಿ ಆಗಿರಬೇಕು. ಯಾಕಂದ್ರೆ ಇಂದಿನ ಯುವಕರೇ ಮುಂದಿನ ಪ್ರಜೆಗಳು, ನಿಮ್ಮ ದೇಶನೇ ನಿಮ್ಮ ಹೆಗಲ ಮೇಲೆ ಇರ್ತೈತಿ. ಸೊ ನೀವು ಈ ರೀತಿ ಸುಗುಣಗಳನ್ನು ಹೆಂಗೆ ಅಳವಡಿಸ್ಕೊಂತೀರಿ? ಯಾಕಂದ್ರೆ ಅರಿಷಡ್ ವರ್ಗಗಳು ಎಲ್ಲ ವ್ಯಕ್ತಿಯಲ್ಲಿ ಇರ್ತೈತಿ. ನೀವು ಅದನ್ನು ಯಾವ ರೀತಿ ಮೆಟ್ ನಿಲ್ತೀರಿ ಸರ್? ಪ್ರಥಮವಾಗಿ ನಾನು ಒಂದು ಶಿಕ್ಷಕ ಒಂದು ವೃತ್ತಿಗೆ ನಾನು ಕಾಲಿಡೋಕ್ಕಿಂತ ಮುಂಚೆದಲ್ಲಿ, ಅಂದರೆ ನಾನು PUCಯ ಒಂದು ಜರ್ನಿದಲ್ಲಿ ನನಗೂ ಹೇಗಿತ್ತು, ಇನ್ನೊಬ್ಬರ ಥರನ ಏನು ಮಾಡಬೇಕು, ನೀಟಾಗಿ ಡ್ರೆಸ್ ಹಾಕಬೇಕು, ಇದು ಹಾಕಬೇಕು, ಒಂದು ಏನೋ ಇದು ಮಾಡಬೇಕು ಅನ್ನೋದು ಒಂದು ಆಸೆ ಇತ್ತು. ಅದಾದ ನಂತರ ನಾನು ನಮ್ಮ ಒಂದು ಹಳ್ಳಿಯ ವಾತಾವರಣದಲ್ಲಿ ಕೂಡ್ಕೊಂಡು ನಮ್ಮ ತಂದೆ ತಾಯಿಯವರು ಕಷ್ಟಪಡೋದನ್ನು ನೋಡಿ ಇದು ಎಲ್ಲ ನನಗೆ ಸರಿ ಆಗಲ್ಲ ಅಂತ ಹೇಳಿ ನಾ ಅವತ್ತಲಿದ್ದಾನೆ ಅದನ್ನು ಎಲ್ಲ ತೊರೆದು ನಾವು ಒಂದು ಸಿಂಪಲ್ಲಾಗಿ ಇರೋದು ಮತ್ತು ಏನು ಮಾಡೋದು, ಒಂದು ಉದಾತ್ತವಾದ ಒಂದು ಚಿಂತನೆಗಳ ಒಂದು ಗುರಿ ಕಡೆ ಹೋಗ್ಬೇಕಂತೇಳಿ ಅವತ್ತು ನಾ ಒಂದು ನಿರ್ಧಾರ ಮಾಡಿದೆ. ಅದಾದ ನಂತರ ನಂದು ಒಂದು B.Ed ಎಜುಕೇಷನ್ದಲ್ಲಿ ಅಲ್ಲಿ ಏನಾಗ್ತಿತ್ತು, ಒಂದು ನಮಗೆ ಡ್ರೆಸ್ ನೀಟ್ನೆಸ್ ಮಾಡಿಕೊಂಡು ಅಲ್ಲಿ ಹೋಗಿ ಟೀಚಿಂಗ್ ಪ್ಲ್ಯಾನ್ ಆಗಲಿ, ಏನು ಶಿಕ್ಷಕ ಒಂದು ವೃತ್ತಿಯನ್ನು ನಿಭಾಯಿಸೋದಾಗಲಿ, ಒಂದು ಏನು ಮಾಡ್ತಿದ್ದು ಕೌಶಲ್ಯಗಳನ್ನು ಕಲಿಸ್ತಿದ್ರು. ಅಲ್ಲಿ ನನಗೆ ಒಂದು ತಿಳಿದಂತೆ ಒಂದು ಶಿಕ್ಷಕ ಒಂದು ವೃತ್ತಿ ಅಂತಂದ್ರೆ ಸ್ವಾಮಿ ವಿವೇಕಾನಂದರು ಹೇಳಿದ ಪ್ರಕಾರ ನಾವು ಎಷ್ಟೇ ಒಂದು ವಿದ್ಯಾವಂತರಾಗಲಿಕ್ಕೆ, ನಾವೊಂದು ಎಷ್ಟೇ ಒಂದು ವಿದ್ಯಾವಂತ ಆಗಲಿ, PhD ಆಗಿರಲಿ, PhD ಹೋಲ್ಡರ್ಸ್ ಆಗಿರಲಿ, ಯಾರೇ ಆಗಲಿ, ನಾವು ಒಂದು ವಿದ್ಯಾರ್ಥಿಗಳ ಒಂದು ಮಟ್ಟಕ್ಕೆ ಇಳಿದು ನಾವೊಂದು ಶಿಕ್ಷಣವನ್ನು ನೀಡಿದಾಗ ಮಾತ್ರ ಅದು ನಾವೇನಾಗ್ತೈತಿ, ಒಂದು ಅದು ಶಿಕ್ಷಕರದ ಒಂದು ವೃತ್ತಿ ಪರಿಪೂರ್ಣ ಆಗುತ್ತೆ ಅಂತೇಳಿ ಒಂದು ಮಾತನ್ನು ಕೇಳ್ಪಟ್ಟಿದ್ದೆ. ಆವಾಗಿದ್ದ ನಾವೇನು ಮಾಡಿದ್ವಿ, ಒಂದು ಈಗ ಪ್ರೈಮರಿ ಒಂದು ಹುಡುಗ ಇತ್ತಂತಂದರೆ ಅವನ ಒಂದು ಆಸಕ್ತಿಗೆ, ಹಿತಾಸಕ್ತಿಗೆ ಅನುಗುಣವಾಗಿ, ಅವನ ಒಂದು ಇಂಟ್ರೆಸ್ಟಿಗೆ ಅನುಗುಣವಾಗಿ ನಾವೇನು ಮಾಡಬೇಕು, ಒಂದು ಟೀಚಿಂಗನ್ನು ಮಾಡಬೇಕಂತ ಹೇಳಿ ನಾ ಎಲ್ಲ ಒಂದು ಹಂತದಲ್ಲಿ ಈಗ ಪ್ರೈಮರಿ ಹುಡುಗಿನೂ ಟೀಚಿಂಗ್ ಮಾಡಿದೆ, ಹೈಸ್ಕೂಲ್ ಅವ್ರಿಗೂ ಮಾಡಿದೆ, ಮತ್ತು PUC ಅವ್ರಿಗೆ ಮಾಡಿದೆ. ಇದಾದ ನಂತರ ಮತ್ತು MSc ಹುಡುಗಿನೂ ನಾನು ಟೀಚ್ ಮಾಡಿದೆ. ಅಲ್ಲಿ ನನಗೆ ಏನಾಗ್ಬಿಡ್ತು, ಒಂದು ವಿಧವಾದಂತಹ ವಿದ್ಯಾರ್ಥಿಗಳು ನನ್ನ ಜೀವನದಲ್ಲಿ ಬಂದು ಹೋಗಿದ್ದರಿಂದ ನನಗೇನಾಗ್ಬಿಡ್ತು, ಯಾರಿಗೆ ಹೇಗೆ ಹೇಳ್ಬೇಕು ಅನ್ನೋದು ನಾನು ಏನು ಮಾಡಿದ್ದೆ, ಒಂದು ಕಲಿಕೆಯಲ್ಲಿ ನಾನು ರೂಢಿ ಮಾಡ್ಕೊತ ಹೋದಾಗ ನನಗೇನಾಗ್ಬಿಡ್ತು, ಒಂದು ವಿದ್ಯಾರ್ಥಿಗಳ ಆಸಕ್ತಿಗೆ ಅನುಗುಣವಾಗಿ ಒಂದು ಪಾಠ ಮಾಡ್ಬೇಕಂತೇಳಿ ತಿಳಿತು ಅಂತ ಹೇಳ್ತೀನಿ. ಈಗ ಶಿಕ್ಷಕರಿಗೆ ಒಂದು ರೆಸ್ಟ್ರಿಕ್ಷನ್ಸ್ ಭಾಳ ಇರ್ತಾವೆ. ಹೌದು. ಅದ್ರ ಬಗ್ಗೆ ನಿಮ್ಮನ್ನು ನೀವು ಹೆಂಗೆ ಇದು ಮಾಡ್ಕೊತೀರಿ? ಅದಕ್ಕೆ ನೋಡಿ, ಈಗ ಒಂದು ಸಮಾಜದಲ್ಲಿ ಒಂದು ಉತ್ತಮವಾದಂಥ ವ್ಯಕ್ತಿ ಆಗಬೇಕು ಅಂತಂದರೆ ನಾವು ಈಗ ಒಂದು ಶಾಂತವಾದ ಸರೋವರ ಯಾವತ್ತೂ ಒಬ್ಬ ಉತ್ತಮವಾದಂತಹ ಈಜುಗಾರನಾಗಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ಒಂದು ಸಮುದ್ರದಲ್ಲಿ ಏರು ಇಳಿತ ಒಂದು ದೊಡ್ಡ ದೊಡ್ಡ ಅಲೆಗಳು ಬಂದಾಗ ಮಾತ್ರ ಅವ ಏನು ಮಾಡ್ತಾನ, ಅದನ್ನು ಫೇಸ್ ಮಾಡೋಕೆ ಅದೇನು ಮಾಡ್ತಾನ, ಬೇರೆ ಬೇರೆ ಡೈರೆಕ್ಷನ್ಸ್ದಲ್ಲಿ ಈಜುಗಳನ್ನ ಹೇಗೆ ಕಲಿತಾನೋ, ಒಂದು ಜೀವನದಲ್ಲಿ ನಾವು ಯಾವುದೋ ಒಂದು ಮಾರ್ಗವನ್ನು ಹಿಡಿದುಕೊಂಡು ನಾನು ಏನೋ ಎಕ್ಸಾಮ್ ಬಂತು ಓದಬೇಕು ಅನ್ನೋದು ಒಂದು ಮಾರ್ಗವನ್ನು ಬಿಟ್ಟು ನಾವೇನು ಮಾಡಬೇಕು, ಒಂದು ಮುಂದಿನ ಒಂದು ಜೀವನಕ್ಕಾಗಿ ನಮ್ಮ ಶಿಕ್ಷಣವನ್ನು ಅಳವಡಿಸ್ಕೊಳ್ಬೇಕು ಅಂತೇಳಿ ನಾವೇನು ಮಾಡಬೇಕು, ಪ್ರತಿಯೊಂದು ಹಂತವನ್ನು ಕೂಡ ನಾವೇನು ಮಾಡ್ಬೋದು, ಎನ್ಯುವಲ್ ಎಕ್ಸಾಮ್ ಥರನ ಟ್ರೀಟ್ ಮಾಡಿ ಓದಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ ಅಂತಂತಂದರೆ ನಮ್ಗೇನಾಗ್ತೈತಿ, ಮುಂದೆ ಬರುವಂತಹ ಕ್ಲಿಷ್ಟಕರವಾದಂಥ ವಿಷಯಗಳು ಕೂಡ ಈಸಿ ಆಗಿಬಿಡ್ತಾವೆ. ಹಾಗಾಗಿ ನಾನು ಮುಂದಿನ ಒಂದು ವಿದ್ಯಾರ್ಥಿಗಳಿಗೆ ಏನು ಹೇಳಕ್ಕೆ ಬಯಸ್ತೇನೆ ಅಂತಂದ್ರೆ, ಈಗ ಎಲ್ಲವೂ ಏನಾಗ್ಬಿಡ್ತೈತಿ ಅಂತಂದ್ರೆ, ಒಂದು ಎಕ್ಸಾಮ್ದಾಗಲಿ ಏನಾಗಲಿ ಏನೋ ಒಂದು ಲಕ್ ಅನ್ನೋದು ಒಂದು ಟೈಪ್ ಲಿಫ್ಟ್ ಇದ್ದಂಗೆ. ಲಕ್ ಅನ್ನೋದು ಅದು ಯಾವಾಗ ನಡ್ಬರ್ಕ ನಿಂತು ಬಿಡುತ್ತೆ ಗೊತ್ತಿಲ್ಲ, ಆದರೆ ಪರಿಶ್ರಮ ಅನ್ನೋದು ಮೆಟ್ಟಿಲಿದ್ದಂಗೆ. ಅದು ನೀವು ಯಾವಾಗಾದ್ರೂ ಹತ್ಬೋದು, ಯಾವಾಗಾದ್ರೂ ನೀವೇನು ಮಾಡ್ಬೋದು, ಒಂದು ಗುರಿಯನ್ನು ತಲುಪ್ಬೋದು ಅಂತೇಳಿ ನಾ ವಿದ್ಯಾರ್ಥಿಗಳಲ್ಲಿ ಹೇಳಕ್ಕೆ ಪಡ್ತೀನಿ. ಮತ್ತು ಒಂದು ಏನಪ್ಪ ಅಂತಂದರೆ, ಒಂದು ಸರಿಯಾದ ಒಂದು ಸಮಯವನ್ನು ಯೂಸ್ ಮಾಡ್ಕೊಳ್ಳೋದ್ರ ಮೂಲಕವಾಗಿ ಈಗ ನಮ್ದು ಏನಾಗ್ತೈತಿ, ಒಂದು ಬೌಂಡ್ರಿ ಕಂಡೀಷನ್ ಇರುತ್ತೆ. ಈ ಟೈಮ್ದಲ್ಲೇ ನಾವು ಓದಬೇಕು, ಈ ಟೈಮ್ದಲ್ಲೇ ನಾವೇನು ಮಾಡಬೇಕು, ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡಬೇಕು ಅನ್ನೋಕೆ ಒಂದು ನಿದರ್ಶನ ಐತಿ. ಏನಂತಂದರೆ, ಒಂದು ಕೇಶಿಯ ರಾಜ ಒಂದು ಸಮೃದ್ಧವಾದಂತಹ ಏನು ಮಾಡ್ತಿರ್ತಾನೆ, ಸಾಮ್ರಾಜ್ಯವನ್ನು ನಡೆಸ್ತಿರ್ತಾನೆ. ಅವನು ಯಾವುದೇ ರೀತಿಯಾದಂಥ ತೊಂದರೆಗಳು ಇರೋಂಗಿಲ್ಲ. ಎಲ್ಲ ಅಕ್ಕಪಕ್ಕದ ಸಾಮ್ರಾಜ್ಯಗಳನ್ನು ಗೆದ್ದುಕೊಂಡು ಒಂದು ಸಮೃದ್ಧವಾದಂಥ ಒಂದು ಸಾಮ್ರಾಜ್ಯವನ್ನು ಕಟ್ಟಿರ್ತಾನೆ. ಅವನಿಗಿರೋದು ಒಂದು ತೊಂದರೆ ಏನಂತಂದರೆ, ಅವನಿಗೆ ಮಕ್ಕಳಾಗಿರೋದಿಲ್ಲ. ಅವ ಏನು ಮಾಡಿಬಿಡ್ತಾನೆ, ಮುಂದಿನ ಪೀಳಿಗೆಯಲ್ಲಿ ನನ್ನ ಸಾಮ್ರಾಜ್ಯವನ್ನು ಯಾರಿಗೆ ಹೇಗೆ ಕೊಡೋದು, ಇಷ್ಟೆಲ್ಲ ಕಟ್ಟಿನಿ ಅಂತ ಹೇಳಿ ಅವ ಏನು ಮಾಡ್ತಾನೆ ಅಂತಂತಂದರೆ, ಇದನ್ನು ಬರೀತಾನೆ, ತಾಳೆಗರಿಯಲ್ಲಿ ಒಂದು ವೀಲ್ ಬರೀತಾನೆ.
ಮುಂದಿನ ಒಂದು ನಾಯಕ ಅಥವಾ ಮುಂದಿನ ಒಂದು ರಾಜ ಯಾರಾಗಬೇಕಂತಂದ್ರೆ ಅವರು ಒಂದು ದ್ವಾರ ಬಾಗಿಲಿಗೆ ಒಂದು ಗಂಟೆಯನ್ನು ಕಟ್ಟಿರ್ತಾರೆ. ಆ ಗಂಟೆಯನ್ನ ಯಾರು ಬಾರಿಸ್ತಾರೋ ಅವರೇ ಒಂದು ನಾಯಕ ಅಂತ, ಅವರೇ ಒಂದು ರಾಜ ಅಂತೇಳಿ ಹೇಳ್ತಾರೆ. ಅವಾಗ ಎಲ್ಲರಿಗೂ ವಿಚಿತ್ರ ಆಗುತ್ತೆ, ಇದೇನು ಗಂಟೆಯನ್ನು ಕಟ್ಟ್ಯಾರ, ಎಲ್ಲರೂ ಹೋಗಿ ಬಡಿಬೋದು ಅಂತ ಹೇಳಿ. ಬಟ್ ಅದಕ್ಕೆ ಒಂದಿಷ್ಟು ಕಂಡೀಷನ್ಸ್ಗಳಿರ್ತವೆ. ಯಾರು ಹೋಗಿ ಅದನ್ನ ಬಡಿತಾರೋಡು 2 ವರ್ಷದ ಮಟ್ಟ ರಾಜ, ಅದಾದ ನಂತರ ಅವ್ರು ಏನ್ ಮಾಡ್ಬೇಕು, ಅವ್ರನ್ನ ಹೋಗಿ ಒಂದು ದೊಡ್ಡ ಕಾಡಿಗೆ ಹಾಕಿಬಿಡೋದು. ಅಲ್ಲಿ ಕಾಡುಗಳಲ್ಲಿ ಏನೈತೆ ಕಾಡು ಮೃಗಗಳೆಲ್ಲ ಅವನ್ನ ತಿಂದ್ಬಿಡ್ತಾವೆ. ಹೀಗೆ ಒಂದು ಕಂಡೀಷನ್ ಇರ್ತೈತಿ. ಅದನ್ನ ಯಾರೋ ಒಬ್ಬ ಏನೋ ಮಾಡಿದೆ, ಹೋಗಿ ಅದನ್ನ ಬಾರಿಸ್ಬಿಟ್ಟ. ಬಾರಿಸಿದ ನಂತರ ಅದೇನಾಗ್ಬಿಡ್ತು ಅಂತಂದ್ರೆ ಅವನ್ನ ರೂಲ್ಸ್ ಪ್ರಕಾರ ಅವ್ನ ಏನ್ ಮಾಡೋದು, ರಾಜನನ್ನ ಮಾಡೋದು. 2 ವರ್ಷಗಳ ಒಂದು ಕಾಲದಲ್ಲಿ ಒಂದು ಅಧಿಕಾರವನ್ನ ಮಾಡಿದ, ಸಿಕ್ಕಂಗ ಹಾಳು ಮಾಡಿದ, ಎಲ್ಲದೂ ಏನ್ ಮಾಡಿದ, ಸಾಮ್ರಾಜ್ಯ ಎಷ್ಟು ವಿಸ್ತರಣೆ ಆಗಿತ್ತೋಡೋ ಅಷ್ಟು ಒಂದು ಕೆಳಮಟ್ಟಕ್ಕೆ ತೊಂಬಂದ. 2 ವರ್ಷ ಆಗಕ್ಕೆ ಬಂತು. ಅದಾದ ನಂತರ ಅವ್ರನ್ನ ಏನ್ ಮಾಡಿದ್ರು, ಪ್ರಜೆಗಳು ಹೇಳಿದ್ರು ಹೀಗೀಗೆ ನೋಡಿ ನಿಮ್ಮನ್ನ ಹೋಗಿ ಕಾಡಿಗೆ ಹಾಕ್ತಾರ ಅಂತ ಹೇಳಿ. ಅವಾಗ ಅವಂಗ ಭಯ ಸ್ಟಾರ್ಟ್ ಆಯ್ತು. ಅವ ಏನು 2 ವರ್ಷ ಕಳೆದಲ್ಲ ಅವಂಗೇನು ಅನಿಸ್ಲಿಲ್ಲ. ಆವಾಗ ಇಲ್ಲ ನಾನು ಬಿಟ್ಬಿಡಿ, ನಾ ಎಲ್ಲ ಸಾಮ್ರಾಜ್ಯವನ್ನು ಕೊಡ್ತೀನಿ, ಇದನ್ನ ಮಾಡ್ತೀನಿ ಅಂದ್ರೂ ಬಿಡ್ಲಿಲ್ಲ ಅವ. ಅದಾದ ನಂತರ ಇವ ಯಾವಾಗ ಅವನು ಇಲ್ಲ ನೀನು ಹೋಗಬೇಕಂತೇಳಿ ಹೋಗಿ ಕಾಡಿಗೆ ಹಾಕಿದಾಗ ಅವನು ಕಾಡು ಮೃಗಗಳು ತಿಂದು ಸಾಯಿಸ್ಬಿಟ್ಟು. ಅದಾದ ನಂತರ ನೆಕ್ಸ್ಟ್ ಯಾರು ಗಂಟೆಯನ್ನ ಬಾರಿಸಕವಲ್ಲ ಅಂತ ತಂದ್ಬಿಟ್ರು. ಅವಾಗ ಏನಾಗ್ಬಿಡ್ತು, ಒಬ್ಬ ಏನ್ ಮಾಡಿದ, ಭಿಕ್ಷುಕ ಬಂದು ಬಾರಿಸಿದ. ಇಲ್ಲ ನಿಮ್ಮ ಹಿಂಗ ಕಾಡಿಗೆ ಹಾಕ್ತಾರ ಇದು ಹೀಗೀಗ ಅಂತ ಹೇಳಿದ್ರು. ಇಲ್ಲ ಆಗ್ಲಿ ನಾ ಮಾಡ್ತೀನಿ ಅಂತ ಹೇಳಿ 2 ವರ್ಷ ಹೇಗೆ ಒಂದು ಸಾಮ್ರಾಜ್ಯವನ್ನ ನಿರ್ಮಿಸಿದ ಅಂತಂದ್ರೆ, ಮೊದಲನೇ ರಾಜ ಹೇಗೆ ಒಂದು ಸಮೃದ್ಧಿ ಮಾಡಿದ್ನೋ ಅದರ 10 ಪಟ್ಟು ಒಂದು ಸಮೃದ್ಧಿ ಮಾಡಿ ಎಲ್ಲರಿಗೂ ಒಂದು ಒಳ್ಳೆಯ ರಾಜನಾಗಿ ಬೆಳೆದ. ಇದಾದ ನಂತರ ಸಮೀಪ 2 ವರ್ಷ ಬರಾಕ ಸ್ಟಾರ್ಟ್ ಆಯ್ತು. ಅಲ್ಲಿದ್ದ ಅದು ಬಂದ್ಮೇಲೆ ಅವಾಗ ಹೇಳ್ತಾರೆ, ಇಲ್ಲ ಪ್ರಜೆಗಳೇ, ನೀವು ಇಲ್ಲ ಒಂದು ರಾಜರೇ, ನೀವು ಈಗ ನಮ್ಗೆ ಎಲ್ಲರಿಗೂ ಆತ್ಮೀಯರಾಗ್ಬಿಟ್ಟಿರಿ, ಈಗ ನಿಮ್ಮನ್ನ ಇದರಿಂದ ಪಾರು ಮಾಡಲ್ಲ ಏನರ ಒಂದು ಅವಕಾಶ ಐತೇನೋ ಏನು ಅಂತ ಕೇಳಿದಾಗ, ಇಲ್ಲ ರೂಲ್ಸ್ ಪ್ರಕಾರ ನನ್ನ ಹೋಗಿ ಹಾಕಿ ಅಂತ ಹೇಳ್ತಾರಂತೆ. ಅವಂಗೆ ಒಟ್ಟ ಭಯನ ಆಗ್ತಿದ್ದಿಲ್ಲ. ಅವರು ಪ್ರಜೆಗಳು ಇಲ್ಲ ನೋಡಿ ಏನಾರ ಒಂದು ವಾಮ ಮಾರ್ಗಗಳನ್ನ ನೋಡ್ಕೊಂಡು ನಿಮ್ಮನ್ನ ಸೇವ್ ಮಾಡೋನು ಅಂತ ಹೇಳಿ ಹೇಳಿದಾಗೂ ಕೂಡ ಅವ ಇಲ್ಲ ಅದು ರೂಲ್ಸ್ ಪ್ರಕಾರನ ಫಾಲೋ ಮಾಡ್ರಿ ಅಂತ ಹೇಳಿ ಅಲ್ಲಿ ಹೋಗ್ತಾಗ ಒಂದು ನದಿ ದಡ ಇರುತ್ತೆ. ಆ ನದಿ ದಡದ ಪಕ್ಕದಲ್ಲಿ ಏನಿರುತ್ತೆ ಅಂತಂದ್ರೆ ಒಂದು ಕಾಡು ಇರುತ್ತೆ. ಆ ಕಾಡಿನಲ್ಲಿ ಅವನ್ನ ಹೋಗಿ ಏನ್ ಮಾಡಿಬಿಡ್ತಾರೆ ಅಂತಂದ್ರೆ ಹಾಕಕ್ಕೆ ಸ್ಟಾರ್ಟ್ ಮಾಡಿ ತೊಗೊಂಡು ಹೋಗ್ತಾರೆ ಅವನ್ನ ದೋಣಿಯಲ್ಲಿ. ಅಲ್ಲಿ ಹೋಗಿ ನೋಡ್ತಾರೆ, ಆ ಒಂದು ಕಾಡನ್ನೆಲ್ಲ ಕಡಿದು ದೊಡ್ಡ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿಬಿಟ್ಟಿರ್ತಾನಂತೆ. ಅಂದ್ರೆ ಏನು, ಇವ್ ಕೊಟ್ಟಂತ 2 ವರ್ಷದಲ್ಲಿ ನನಗೆ ಅಲ್ಲಿ ಹಾಕ್ತಾರೆ ಅನ್ನೋದು ಗೊತ್ತಿರುತ್ತೆ ಹಂಗೆ ಬಿಫೋರೇ. ಅವ ಏನ್ ಮಾಡಿಬಿಡ್ತಾನೆ, ಇವ್ರಿಗೆ ಯಾರಿಗೂ ಗೊತ್ತಾಗ್ಲಾರ್ದಂಗ ಬೇರೆ ಜನರುಗಳನ್ನ ಹಿಡ್ಕೊಂಡು ಆ ಕಾಡಿನಲ್ಲಿದ್ದಂಥ ಪ್ರಾಣಿಗಳನ್ನೆಲ್ಲ ಓಡಿಸಿ ದೊಡ್ಡ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿಬಿಟ್ಟಿರ್ತಾನೆ ಅಂತೆ. ಅಂದ್ರೆ ಏನು, ಇದ್ರದ ಒಂದು ನೀತಿ ಏನಪ್ಪಾ ಅಂತಂದ್ರೆ, ಕೊಟ್ಟಂತ ಸಮಯವನ್ನ ನಮಗೆ ಕೊಟ್ಟಂತ ಈಗ ಯಾವುದೋ ಆಗ್ಲಿ PUC ಆಗ್ಲಿ, ಡಿಗ್ರಿ ಆಗಲಿ, MSc ಆಗಲಿ, ಇದರಲ್ಲಿ ನಮಗೆ ಕೊಟ್ಟಂತ ಒಂದು ಸಮಯವನ್ನ ಸದುಪಯೋಗ ಕರೆಕ್ಟಾಗಿ ಮಾಡ್ಕೊಂಡ್ಬಿಟ್ರೆ ಮುಂದೆ 10 ವರ್ಷ ಅವನೇ ರಾಜ. ಈಗ ನಾವೇನಾರ 2 ವರ್ಷ ಐತೆ ಅಂತೇಳಿ ಮಜಾ ಮಾಡಿದ್ವಿ ಅಂತಂದ್ರೆ ಮುಂದೆ ಎಕ್ಸಾಮ್ದಲ್ಲಿ ಫೇಲ್ ಆಯ್ತಂತಂದ್ರೆ ತಂದೆ ತಾಯಿಗಳು ಕಷ್ಟಪಟ್ಟು ಕಲಿಸಿದ್ದಕ್ಕೂ ಏನಾಗಲ್ಲ, ಸ್ವಾರ್ಥ ಆಗಲ್ಲ ಅಂತ ಹೇಳಿ ನಾನು ವಿದ್ಯಾರ್ಥಿಗಳಿಗೆ ಹೇಳ ಬಯಸುತ್ತೇನೆ. ಸರ್, ಅತಿ ಸಣ್ಣ ವಯಸ್ಸಿನೊಳಗೆ ನೀವು PhD ಪದವಿ ಪಡೆದ್ರಿ ಸರ್. ಸೊ ವಿಶೇಷವಾಗಿ ನೀವು ನಿಮ್ಮ ಜರ್ನಲ್ಸ್ಗಳಲ್ಲೆಲ್ಲ ನೀವು ಪಬ್ಲಿಷ್ ಮಾಡಿದ್ರಿ. ಸೊ ನಿಮ್ಮಂಥ ಟ್ಯಾಲೆಂಟೆಡ್ಗಳನ್ನು ನಮ್ಮ ದೇಶದಿಂದ ಹೊರಗೆ ಎಳೆಯೋ ಪ್ರಯತ್ನ ಅಂತೂ ಆಗಿರ್ತೈತೆ ಸರ್ ನನ್ನ ಪ್ರಕಾರ. ಸೊ ನೀವು ವಿದೇಶದಿಂದ ಏನಾದರೂ ಅಪಾರ್ಚುನಿಟಿ ಬಂದಿತ್ತಾ ಸರ್? ನಮ್ಮ ಒಂದು ಲ್ಯಾಬೊರೇಟರಿಯಿಂದ ಒಂದು ಸೌತ್ ಕೊರಿಯಾ ಮತ್ತು ಸೌತ್ ಆಫ್ರಿಕಾ ಮತ್ತು ಇಲ್ಲಿ USA ದಿಂದ ನಮ್ಮ ಗೈಡ್ಗಳ ಅಂತ ಅಪಾರ್ಚುನಿಟಿ ಬಂದಿತ್ತು. ಅವರೆಲ್ಲ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಗೆ ಹೀಗೆ ಹೇಳಿದರು, ಇಲ್ಲ ನೀವು ಒಂದು ಸ್ವಲ್ಪ ಪಾಸ್ಪೋರ್ಟ್ ಎಲ್ಲ ಮಾಡಿಕೊಡ್ರಿ, ನೀವು ಮುಂದೆ ಒಂದು ಫ್ಯೂಚರ್ಸ್ ಐತಿ, ಈಗ ಹೋಗ್ಬೇಕು ಅಂತೇಳಿ ಎಲ್ಲ ಹೇಳಿದಾಗೂ ಕೂಡ ನಾನು ಮನೆಯಲ್ಲಿ ಡಿಸ್ಕಸ್ ಮಾಡಿದಾಗ ಅವರು ಇಲ್ಲ ನಮ್ಮದು ಒಂದು ಕಷ್ಟಗಳು ಇರ್ತಾವೆ, ಇಲ್ಲೇ ಇರ್ತಾವು, ನೀನು ಒಂದು ಸಾಧನೆ ಮಾಡಾಕತ್ತಿ ಅಂತಂದ್ರೆ ನೀನು ಅದರೊಂದು ಮುಂದುವರಿಸು ಅಂತ ಹೇಳಿದಾಗ ನನಗೇನಾಯಿತು, ನನ್ನ ಒಂದು ಭೂಮಿಯನ್ನು ಬಿಟ್ಟು ಬೇರೆ ಕಡೆ ಹೋಗಿ ನನ್ನ ಒಂದು ಕೌಶಲ್ಯ, ನನ್ನ ವಿದ್ಯೆ, ನನ್ನ ಒಂದು ಸಾಧನೆಯನ್ನ ಅವ್ರಿಗೆ ಒಂದು ದಾರಿ ಎರೆಯೋದು ಬದಲಿ ನಮ್ಮವ್ರಿಗೆ ನಾ ಎರೆದೆ ಅಂತಂದ್ರೆ ನಮ್ದು ಏನಾಗ್ತೈತಿ, ನಮ್ಮ ಒಂದು ದೇಶ ಬೆಳಿಲಿಕ್ಕೆ ಒಂದು ಸಾಧ್ಯ ಆಗ್ತೈತಿ ಅಂತೇಳಿ ನಾವೊಂದು ದೃಢ ನಿರ್ಧಾರ ಮಾಡಿ ನಮ್ಮ ಒಂದು ಹಳ್ಳಿಯ ಒಂದು ಜನರಿಗೆ ಅಥವಾ ನಮ್ಮ ಹಳ್ಳಿಯ ಒಂದು ಮಕ್ಕಳಿಗೆ ನಾನು ಕಲಿತಂತಹ ಒಂದು ವಿದ್ಯೆ ಅವ್ರಿಗೆ ದಾನ ಆಗಲಿ ಅಂತೇಳಿ ನಾನು ಏನು ಮಾಡಿದೆ, ಒಂದು ದೃಢ ನಿರ್ಧಾರ ಮಾಡಿ ಇಲ್ಲೇ ಉಳ್ಕೊಳ್ಳೋಕೆ ಪ್ರಯತ್ನ ಆಯಿತು ಅಂತ ಹೇಳ್ತೀನಿ. ಸರ್, ನಿಮ್ಮ ಈ ಕತೆ ಕೇಳಿದರೆ ನನಗೇನು ಅನಿಸ್ತೈತೆ ಅಂದ್ರೆ ಸರ್, ರಾಮಾಯಣದೊಳಗೆ ಲಂಕಾಸುರನ ವಧೆ ಆಗತ್ತೆ ಸರ್. ವಧೆ ಆದಾಗ ಗೆದ್ದಿದ್ದು ಶ್ರೀರಾಮಚಂದ್ರ ಲಕ್ಷ್ಮಣ. ಸೊ ಅದು ಅವ್ರದ್ದು ಆಗಿಬಿಡ್ತು. ಅವ್ರದ್ದು ಹೊತ್ನಾಗ ಅವ್ರು ಅಲ್ಲಿ ಕುಂತು ಅವ್ರ ಸಿಂಹಾಸನದ ಮೇಲೆ ಕುಂತು ರಾಜ್ಯಭಾರ ಮಾಡ್ಬೋದಿತ್ತು. ಯಾಕಂದ್ರೆ ಅದು ಸ್ವರ್ಣ ಲಂಕ ಆಗಿತ್ತು, ಬಂಗಾರದಿಂದ ಎಲ್ಲ ವಜ್ರ ವೈರಗಳನ್ನು ತುಂಬಿತ್ತದು. ಅವಾಗ ಲಕ್ಷ್ಮಣ ಒಂದು ಮಾತು ಹೇಳ್ತಾನೆ, ನಾವು ಇಲ್ಲೇ ಇದ್ಬಿಡೋನು, ಇಲ್ಲೇ ಇದ್ಕೊಂಡು ಸಾಮ್ರಾಜ್ಯ ನಡೆಸೋಣ ಅಂತ ಹೇಳಿದಾಗ ಶ್ರೀರಾಮಚಂದ್ರ ಒಂದು ಮಾತು ಹೇಳ್ತಾನೆ, ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಅಂದ್ರೆ ಜನನಿ ನಮ್ಮ ತಾಯಿ, ನಮ್ಮವ್ವ, ಭೂಮಿ ನನ್ನ ಊರು, ಇವೆರಡೂ ಸ್ವರ್ಗಕ್ಕಿಂತ ಮಿಗಿಲು ಅಂತ ಹೇಳ್ತಾನೆ ಶ್ರೀರಾಮಚಂದ್ರ. ಆ ಮಾತು ನಿಮ್ಗೆ ಅನ್ವರ್ಥ ಆಗುತ್ತೆ ಅಂತ ಹೇಳ್ತೀನಿ ಸರ್. ಧನ್ಯವಾದ.
ಈ ನಿಮ್ಮ ಈ ಪಿ ಎಚ್ ಡಿ ಥೆಸಿಸ್ಗಳ ಪಿ ಎಚ್ ಡಿ ಜರ್ನಲ್ಸ್ಗಳು ಯಾವ್ಯಾವ ಪಬ್ಲಿಕೇಶನ್ಸ್ ಒಳಗೆ ಪಬ್ಲಿಷ್ ಆಗ್ಯಾವು ಅದ್ರ ಹಿಂದಿಲ್ದು ಒಂದು ಕಥೆಗಳನ್ನು ಹೇಳ್ಬೇಕು ಸರ್. ಯಾವ ರೀತಿ ಇರ್ತೈತಿ, ಅದಕ್ಕೆ ನೀವು ಎಷ್ಟು ರೀತಿ ನೀವು ಎಷ್ಟು ಸ್ತರಗಳಲ್ಲಿ ನೀವು ಒಂದು ಪಬ್ಲಿಕೇಶನ್ ಮಾಡಬೇಕಾಗ್ತೈತಿ, ಏನು ಹರ್ಡಲ್ಸ್ಗಳು ಇರ್ತವೆ, ಯಾವ ಚಾಲೆಂಜಸ್ಗಳು ಇರ್ತವೆ, ಅದನ್ನ ಹಂಚ್ಕೋಬೇಕು ಸರ್ ದಯವಿಟ್ಟು. ಪ್ರಥಮವಾಗಿ ಒಂದು ಪಿ ಎಚ್ ಡಿಯ ಒಂದು ಜರ್ನಿಯಲ್ಲಿ ಒಂದೇ ಭಾಗ ಅಂತ ಇರೋಂಗಿಲ್ಲ. ಪಿ ಎಚ್ ಡಿ ಅಂತ ಬಂದಮೇಲೆ ಫಸ್ಟ್ ನಮ್ದು ಏನಿರುತ್ತೆ, ಒಂದು ಕೋರ್ಸ್ ವರ್ಕ್ ಎಕ್ಸಾಮ್ ಅಂತ ಇರುತ್ತೆ. ಆ ಕೋರ್ಸ್ ವರ್ಕ್ ಎಕ್ಸಾಮು ಒಂದು ಕ್ಲಿಯರ್ ಆದಮೇಲೆ ನಮ್ಗೆ ಏನಾಗ್ತಾರೆ, ಎಕ್ಸ್ಪೆರಿಮೆಂಟಲ್ಲಿಗೆ ನಮ್ಗೆ ಏನು ಮಾಡ್ತಾರೆ, ಅವಕಾಶಗಳನ್ನು ಕೊಡ್ತಾರೆ. ಇಲ್ಲಿದ್ದಾಗ ನಾನು ಏನು ಮಾಡಿದೆ, ಒಂದು 6 ತಿಂಗಳ ಒಂದು ಕಠಿಣ ಪರಿಶ್ರಮ ಒಂದು ಮಾಡ್ಕೊತ ನಾನು ಏನು ಮಾಡಿದೆ, ಆ ಕೋರ್ಸ್ ವರ್ಕ್ ಎಕ್ಸಾಮ್ಗಳನ್ನು ಕ್ಲಿಯರ್ ಮಾಡಿಕೊಂಡೆ. ಅದಾದಮೇಲೆ ನಾವೇನು ಮಾಡಿದ್ವಿ, ಎಕ್ಸ್ಪೆರಿಮೆಂಟಲ್ ವರ್ಕ್ಗಳನ್ನು ನಮ್ಮ ನಮ್ಮ ನಾಗರಾಜ್ ಸರ್ ಹೇಳಿದಂಥ ಒಂದು ಸಜೆಷನ್ ಮೇಲೆ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ಕೊತ ಹೋದ್ವಿ. ಅಲ್ಲಿದ್ದಾದ್ಮೇಲೆ ಒಂದು ಪಬ್ಲಿಕೇಶನ್ಸನ್ನು, ಒಂದು ನಿಮ್ಮ ವರ್ಕನ್ನು ನೀವು ಪಬ್ಲಿಷ್ ಮಾಡಬೇಕು ಅಂತೇಳಿ ಆವಾಗ ನಮ್ಗೆ ನಮ್ಗೆ ಗೈಡ್ ಹೇಳಿದಾಗ ನಮ್ಗೆ ಅದರಿಂದ ಏನೂ ಗೊತ್ತಿದ್ದಿದ್ದಿಲ್ಲ. ಹೇಗೆ ಪಬ್ಲಿಷ್ ಮಾಡಬೇಕು, ಏನು ಮಾಡಬೇಕು ಅಂತೇಳಿ ಗೊತ್ತಿದ್ದಿದ್ದಿಲ್ಲ. ಮೊದಲನೇದಾಗಿ ಒಂದು ರಿಸರ್ಚ್ ಆರ್ಟಿಕಲ್ ಪಬ್ಲಿಷ್ ಆಗಬೇಕಂತಂದರೆ ಅದಕ್ಕೆ ತನ್ನದೇ ಆದಂಥ ಒಂದಿಷ್ಟು ಕಂಡೀಷನ್ಸ್ಗಳು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಇರ್ತವೆ. ಈಗ ಮೊದಲನೇದಾಗಿ ನಾವು ಒಂದು ಯಾವುದೋ ಒಂದು ಮಾಡಿದಂಥ ವರ್ಕ್ಗಳನ್ನು ಮಾಡೋದು, ಅದನ್ನೇ ನಾವು ಪಬ್ಲಿಷ್ ಮಾಡೋದು ಅಂತಂತಂದರೆ ಅದರಲ್ಲಿ ನಾವೆಲ್ಟಿ ಇರೋಂಗಿಲ್ಲ. ಈಗ ನಾವು ಏನು ಮಾಡಬೇಕು, ಜನರಿಗೆ ಒಂದು ನೀಡಿದಂತಹ ಒಂದು ಟಾಪಿಕನ್ನು ತೆಗೆದುಕೊಂಡು ಅವ್ರಿಗೆ ಒಂದು ಮನಮುಟ್ಟುವಂತೆ ನಾವೇನು ಮಾಡಬೇಕು, ಒಂದು ಎಕ್ಸ್ಪೆರಿಮೆಂಟ್ಗಳನ್ನು, ವರ್ಕ್ಗಳನ್ನು ಮಾಡಿ ಅದನ್ನು ನಾವೇನು ಮಾಡಬೇಕಾಗತ್ತೆ, ಪಬ್ಲಿಷ್ ಮಾಡಬೇಕಾಗತ್ತೆ. ಇದರಲ್ಲಿ ಮೊದಲನೇದಾಗಿ ನಾನು ಒಂದು ವರ್ಕನ್ನು 2017ರಲ್ಲಿ ಒಂದು ಪ್ರಾಜೆಕ್ಟ್ ಇದ್ದಲ್ಲೇ ಮಾಡಿದ್ದೆ. ಎರಿಕ್ಲೋಮ್ ಬ್ಲ್ಯಾಕ್ ಟೀ ಇದನ್ನು ನಾವು ಸೆನ್ಸರನ್ನು ಕ್ರಿಯೇಟ್ ಮಾಡಿ, ಪಾಲಿ EBT ಅಂತೇಳಿ ಕ್ರಿಯೇಟ್ ಮಾಡಿ ಅದನ್ನು ನಾವೇನು ಮಾಡೋದು, ಒಂದು ಡ್ರಗ್ಗನ್ನು ಡಿಟೆಕ್ಟ್ ಮಾಡುವಂಥ ಒಂದು ಎಕ್ಸ್ಪೆರಿಮೆಂಟನ್ನು ವರ್ಕ್ ಮಾಡಿದ್ವಿ. ಅದು ಏನಾಯಿತು, ಫಸ್ಟು ಎಕ್ಸ್ಪೆರಿಮೆಂಟಲ್ ವರ್ಕು ಸೆಟ್ ಆಯಿತು, ರಿಸಲ್ಟು ಮತ್ತು ಎಲ್ಲ ಕನ್ಕ್ಲೂಷನ್ಸದ್ದು ಎಲ್ಲ ಬರೆದ್ವಿ. ಅದಾದಮೇಲೆ ಅದನ್ನೇನು ಮಾಡಬೇಕು, ಒಂದು ಜರ್ನಲ್ ಫಾರ್ಮೆಟ್ಟಿಗೆ ರೆಡಿ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡಬೇಕಂತ ಇರುತ್ತೆ. ಅದನ್ನು ನಾವು ಅಪ್ಲೋಡ್ ಮಾಡಿದ ನಂತರ ಅದರಲ್ಲಿ ಏನಿರ್ತೈತಿ, ಒಂದಿಷ್ಟು ಜರ್ನಲ್ಸ್ಗಳು ಒಂದು ಸ್ಪೆಸಿಫಿಕ್ ಆಗಿ ಜರ್ನಲ್ದಲ್ಲಿ ಒಂದು ಸ್ಪೆಸಿಫಿಕ್ ಟಾಪಿಕನ್ನು ಅಷ್ಟೇ ನಾವು ಏನು ಮಾಡಬೇಕಾಗತ್ತೆ, ಪಬ್ಲಿಷ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಕೆಮಿಸ್ಟ್ರಿ ಕೆಮಿಸ್ಟ್ರಿ ಜರ್ನಲಲ್ಲೇ ನಾವು ಪಬ್ಲಿಷ್ ಮಾಡಬೇಕು. ಈಗ ಅದನ್ನು ಬಿಟ್ಟು ಮ್ಯಾಥಮೆಟಿಕ್ಸ್ದಲ್ಲಿ ಹೀಗಾಗಿ ಆ ಜರ್ನಲಲ್ಲಿ ಪಬ್ಲಿಷ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಂದು ವರ್ಕನ್ನು ನಾವು ಏನು ಮಾಡಿದ್ವಿ, ಒಂದು ಒಳ್ಳೆಯದಾದಂಥ ಒಂದು ಜರ್ನಲನ್ನು ಹುಡುಕಿದ್ವಿ. ಅದು ಎಲ್ಸ್ವೇರ್ದಲ್ಲಿ ಅಂತ ಹೇಳಿದರು. ಆವಾಗ ನನಗೆ ಖುಷಿ ಅನಿಸ್ಬಿಡ್ತು. ಎಲ್ಸ್ವೇರ್ ಅಂತಂದರೆ ಈ ವರ್ಲ್ಡ್ದಲ್ಲೇ ಏನಾಗ್ತೈತಿ, ಜರ್ನಲ್ಸ್ಗಳಲ್ಲಿ ಟಾಪ್ 2ದಲ್ಲಿದೆ. ಫಸ್ಟ್ 1 ACS, ಅದಾದ ನಂತರ ಬರುವುದೇ ಎಲ್ಸ್ವೇರ್. ಇದರಲ್ಲಿ ಒಂದು ಪೇಪರ್ ಪಬ್ಲಿಷ್ ಆಗುತ್ತಾ ಅಂತೇಳಿ ಭಾಳ ಖುಷಿ ಆಯಿತು. ಅದರಲ್ಲಿ ನಂದು ಪೇಪರು ಕಮ್ಯುನಿಕೇಟ್ ಮಾಡಿದರು. ಕಮ್ಯುನಿಕೇಟ್ ಮಾಡಿದ ನಂತರ ಅದು ಆನ್ ದ ಸ್ಪಾಟ್ ಮೇಲೆ ಏನಾಗಿಬಿಡ್ತು, ರಿಜೆಕ್ಟ್ ಆಗಿಬಿಡ್ತು. ಏನಾಯಿತು ವರ್ಕು ಇದು ಮತ್ತೆ ರಿಜೆಕ್ಟ್ ಆಯಿತು. ಹೀಗೆ ಎಲ್ಲ ಅವರು ರಿವ್ಯೂವರ್ ಕೊಟ್ಟಂಥ ಕಮೆಂಟ್ಗಳನ್ನು ಎಲ್ಲ ಮಾಡಿದ್ವಿ. ಅದು ಮಾಡಿದರೂ ಕೂಡ ರಿಜೆಕ್ಟ್ ಆಯ್ತಲ್ಲ ಅಂತೇಳಿ ಮತ್ತೆ ಬೇಜಾರಾಯಿತು. ಅದಾದ್ಮ್ಯಾಗ ಮತ್ತೆ ಪದೇ ಪದೇ ನಾವು ಜರ್ನಲ್ಗಳಿಗೆ ಹಾಕ್ಕೊಂತ ಹೋದಾಗ ಅದು ಏನಾಗ್ಬಿಡ್ತು, ವರ್ಕ್ ರಿಜೆಕ್ಟ್ ಹಾಕ್ಕೊಂತ ಬಂತು. ಬಟ್ ಆ ವರ್ಕ್ದಲ್ಲಿ ಏನಾಗಿತ್ತು, ಮಾಡಿಫಿಕೇಶನ್ ಹಾಕ್ಕೊಂತ ಅದು ಒಂದು ಒಳ್ಳೆ ವರ್ಕ್ ಆಗಿ ಏನಾಯಿತು, ಕನ್ವರ್ಟ್ ಆಯಿತು. ಈಗ ನಾವೊಂದು ಯಾವುದೋ ಒಂದು ಕಂಡು ಹಿಡಿಯಕ್ಕೆ ಹೋದ್ರೆ ಅದ್ರ ಜೊತೆಗೆ ಬೇರೆ ಈಗ ಥಾಮಸ್ ಇವರು ಬಲ್ಬನ್ನು ಕಂಡು ಹಿಡಿದಾಗ ಆ ಬಲ್ಬನ್ನು ಕಂಡು ಹಿಡಿಯೋದ್ರ ಪೂರ್ವದಲ್ಲಿ ಉಳಿಕಿದ ಒಂದಿಷ್ಟು ವಸ್ತುಗಳನ್ನು ಕಂಡು ಹಿಡಿದಿದ್ರಂತೆ. ಹಾಗಾಗಿ ಇಲ್ಲಿ ಏನಾಗ್ಬಿಡ್ತು, ನನಗೆ ಆ ಕಮೆಂಟ್ಗಳನ್ನು ರಿಕವರಿ ಮಾಡೋದು, ಆ ಕಮೆಂಟ್ಗಳಿಗೆ ಆನ್ಸರ್ ಮಾಡೋದ್ರ ಮೂಲಕ ಆ ಒಂದು ವಸ್ತು ಅದು ಒಂದು ಆರ್ಟಿಕಲ್ ಏನಾಗ್ಬಿಡ್ತು ಅಂತಂದರೆ ಒಂದು ಒಳ್ಳೆಯ ಒಂದು ಫಾರ್ಮೆಟ್ದಲ್ಲಿ ಬಂತು. ಆವಾಗ ಅದು ಏನಾಯಿತು, ಪಬ್ಲಿಷ್ ಆಯಿತು, ಒಂದು ಖುಷಿನೂ ಅನ್ನಿಸ್ತು. ಈಗ ಅದು ಏನಾಗ್ಬಿಡ್ತೈತಿ, ಒಂದು ಜರ್ನಲ್ದಲ್ಲಿ ನಾವು ಒಂದು ನಮ್ಮ ವರ್ಕನ್ನು ಅಪ್ಲೋಡ್ ಮಾಡಿದ ನಂತರ ಅದರಲ್ಲಿ ಏನಿರ್ತೈತಿ, ಸೆಕ್ಷನ್ ಇರ್ತೈತಿ. ಫಸ್ಟು ಅದು ಎಡಿಟರ್ಗೆ ಹೋಗುತ್ತೆ. ಎಡಿಟರ್ದಿಂದ ಅದನ್ನ ಏನು ಮಾಡ್ತಾರೆ, ನಮ್ಮ ಒಂದು ಜರ್ನಲ್ಗೆ ಸುಟೇಬಲ್ ಆಯಿತೋ ಇಲ್ಲ ಅಂತೇಳಿ ಸೆಲೆಕ್ಟ್ ಮಾಡ್ತಾರೆ. ಆ ಸೆಲೆಕ್ಟ್ ಮಾಡಿದ ನಂತರ ಅದೇನಾಗ್ತೈತಿ, ಆ ಒಂದು ಟಾಪಿಕ್ಕಿಗೆ ರಿಲೇಟೆಡ್ ಇದ್ದಂಥ ರಿವ್ಯೂವರ್ಗೆ ಕಳಿಸ್ತಾರೆ. ಅವ್ರು ಬೇರೆ ಬೇರೆ ದೇಶದವ್ರು ಇರ್ಬೋದು, ಅದರ ಪರಿಣಿತಿ ಹೊಂದಂತಹ ಒಂದು ಗೈಡ್ಗಳಿಗೆ ಅದನ್ನೇನು ಮಾಡಿಬಿಡ್ತಾರೆ, ಕಳಿಸ್ತಾರೆ. ಅದು ಒಬ್ಬರಲ್ಲ, ಒಂದು 3 ರಿಂದ 4 ಒಂದು ರಿವ್ಯೂವರ್ಗೆ ಕಳಿಸ್ತಾರೆ. ಅವ್ರದ್ದು ಒಪಿನಿಯನ್ ಚಲೋ ಇರ್ಬೇಕು. ಚಲೋ ಇದ್ದು ಅವ್ರದ್ದು ಎಸ್ ಇಟ್ ಈಸ್ ಅಕ್ಸೆಪ್ಟೆಡ್ ಅಂತ ತಂದು ಏನಾರ ಅದು ಅವ್ರದಿಂದ ಒಂದು ಸಜೆಷನ್ ಬಂದಾಗ ಮಾತ್ರ ಅದೇನಾಗ್ತೈತಿ, ಮುಂದೆ ಪಬ್ಲಿಕೇಶನ್ ಪ್ರೊಡಕ್ಷನ್ಗೆ ಹೋಗುತ್ತೆ. ಹೀಗೆ ಅದರಲ್ಲಿ ಏನಾಗ್ತವೆ, ಹಂತಗಳು ಇರ್ತವೆ. ಅದರಲ್ಲಿ ನಾನು ಏನಾಗಿದ್ದು ಮಾಡಿದಂಥ ವರ್ಕು, ನಾವೊಂದು ತೆಗೆದುಕೊಂಡಂತಹ ಒಂದು ಎಕ್ಸ್ಪೆರಿಮೆಂಟಲ್ ಕಂಡೀಷನ್ಸ್ಗಳು ಆ ಜರ್ನಲ್ಗೆ ಸುಟೇಬಲ್ ಆಗಿರೋದ್ರಿಂದ ಒಂದು ಒಳ್ಳೆ ಒಂದು ಇಂಪ್ಯಾಕ್ಟ್ದಲ್ಲಿ ನಂದು ಏನದು ಪೇಪರ್ಗಳು ಪಬ್ಲಿಷ್ ಆದವು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಪ್ರಸ್ತುತ ನಂದು 21ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಒಂದು ನಿಯತಕಾಲಿಕೆಗಳಲ್ಲಿ ನನ್ನ ಆರ್ಟಿಕಲ್ಗಳು ಏನಾಗ್ಯಾವು, ಪಬ್ಲಿಷ್ ಆಗ್ಯಾವ ಅಂತ ಹೇಳ್ತೀನಿ. ಮತ್ತು ಅದಕ್ಕೆ ತಕ್ಕದಂಥ ಒಂದು ಸೈಟೇಷನ್ ಆಗಲಿ, H ಇಂಡೆಕ್ಸ್ ಆಗಲಿ, ICE ಇಂಡೆಕ್ಸ್ ಆಗಲಿ, ಇವೆಲ್ಲ ಏನಾಗ್ಯಾವು
ಇನ್ನೊಂದು ಕೆಲವೇ ದಿನಗಳಲ್ಲಿ 1,000 ಸೈಟೇಷನ್ನ ತಲುಪುವಂಥ ಒಂದು ಸುಗಮವಾದಂಥ ಒಂದು ಸಿಹಿಯಾದ ಸುದ್ದಿ ಐತೆ ಅಂತ ನಾನು ನಿಮ್ಮ ಮುಂದಾಗ ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್, ಒಂದು PhD ನೀವು ಪದವಿ ಪಡಿಬೇಕಂದ್ರೆ ಎಷ್ಟು ಸೈಟೇಷನ್ ಆಗಿರ್ಬೇಕು ಸರ್? ಅದಕ್ಕೆ ಒಂದು PhD ಅಂದರೆ ಅದಕ್ಕೆ ತನ್ನದೇ ಆದಂಥ ಒಂದಿಷ್ಟು UGC ಇಂದ ಗೈಡ್ಲೈನ್ಸ್ ಇವೆ. ಒಂದು PhD ನೀವು ಒಂದು ಅವಾರ್ಡ್ ಆಗ್ಬೇಕಂತಂದರೆ ಫಸ್ಟ್ ನಾವೇನಾಗಬೇಕು, ಒಂದು UGC ಇದರಿಂದ ಒಂದು ಕೋರ್ಸ್ ವರ್ಕನ್ನು ಕ್ಲಿಯರ್ ಮಾಡಿರಬೇಕು. ಇದು ಒಂದು ಫಸ್ಟ್ ಕಂಡೀಷನ್. ಇದಾದ ನಂತರ ನಾವು ಮಾಡಿದಂಥ ಎಕ್ಸ್ಪೆರಿಮೆಂಟಲ್ ವರ್ಕು ಮತ್ತು ನಮ್ಗೆ ಕೊಟ್ಟಂಥ ಒಂದು ಟೈಟಲ್ ಯಾವುದು, ನ್ಯಾನೋ ಮಟೀರಿಯಲ್ ಬೇಸ್ಡ್ ಎಲೆಕ್ಟ್ರೋಕೆಮಿಕಲ್ ಸೆನ್ಸರ್ ಫಾರ್ ಸಮ್ ಪೆಸ್ಟಿಸೈಡ್ಸ್ ಅಂತ ನಾವು ತೊಗೊಂಡಿದ್ವಿ ಅಂತಂದರೆ ಆ ಟೈಟಲ್ದಲ್ಲಿ ಅದ್ರದ್ದು ವರ್ಕ್ ಅಷ್ಟೇ ಇರಬೇಕು. ನೀವು ಎಕ್ಸ್ಟ್ರಾ ವರ್ಕ್ ಮಾಡೋದು ಅದು ನಮಗೆ ಥೀಸಿಸ್ಸಿಗೆ ಕನ್ಸಿಡರ್ ಬರಲ್ಲ. ಈಗ ನಾ ಪೆಸ್ಟಿಸೈಡ್ ತೊಗೊಂಡಿನಂತಂದರೆ ಆ ಪೆಸ್ಟಿಸೈಡ್ಸ್ ವರ್ಕೇ ಇರಬೇಕಲ್ಲಿ. ನಾ ಅದ್ರ ಬಿಟ್ಟು ನಾನು ಯಾವ್ದಾರ ಒಂದು ಡ್ರಗ್ ತೊಗೊಂಡೆ ಅಂದರೆ ಅದ್ರಲ್ಲಿ ಕನ್ಸಿಡರ್ ಬರಲ್ಲ. ಅಂಥದ್ದು ಒಂದು ವರ್ಕ್ ಏನಾಗಬೇಕು, 2 ವರ್ಕ್ಗಳು ಇಂಟರ್ನ್ಯಾಷನಲ್ ಒಂದು ಪಬ್ಲಿಕೇಶನ್ಸ್ಗಳಲ್ಲಿ ಅದೇನಾಗಬೇಕು, ಪಬ್ಲಿಷ್ ಆಗಿರಬೇಕು. ಮತ್ತು ಏನಾಗಬೇಕು, ಅವು ಪಬ್ಲಿಷ್ ಆದ ನಂತರ ಅವುಗಳನ್ನು ನಾವೇನು ಮಾಡ್ಬೋದು, ಚಾಪ್ಟರ್ ವೈಸ್ಗಳಾಗಿ ಅದನ್ನೇನು ಮಾಡಬೇಕು, ಒಂದು ಥೀಸಿಸ್ ಫಾರ್ಮೆಟ್ದಾಗ ತರಬೇಕು. ಅಂದಾಗ ಅದೇನಾಗ್ತೈತಿ, ಒಂದು PhDಗೆ ಎಲಿಜಿಬಲ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಎಷ್ಟು ಸೈಟೇಷನ್ ಬೇಕು ಸರ್? ಸೈಟೇಷನ್ ಅಂತೇನು ಇದರಲ್ಲಿ ಕನ್ಸಿಡರೇಷನ್ ಬರಂಗಿಲ್ಲ. ಸೈಟೇಷನ್ ಅದು ನಮ್ದು ಹೇಗಂತಂದರೆ, ನಾವು ಮಾಡಿದಂಥ ವರ್ಕು ಬದಲಿ ಹೊರಗಿನ ಜನರು ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಂಡಾರ ಅನ್ನೋಕ್ಕದು ಸೈಟೇಷನ್. ಈಗ ನಾವು ಮಾಡಿದಂಥ ವರ್ಕು ಎಲ್ಲರಿಗೂ ಅದು ಇಷ್ಟ ಆಗೈತಿ, ಅದು ಇಂಪಾರ್ಟೆಂಟ್ಸ್ ಐತಿ ಅನ್ನೋಕ್ಕೆ ಅದು ಸೈಟೇಷನ್ ಅಷ್ಟೇ ಇದಾಗಿರುತ್ತೆ. ಇದು PhDಯಲ್ಲಿ ಸೈಟೇಷನ್ ಏನು ಮ್ಯಾಟರ್ ಬರಲ್ಲ. ಸರ್, ಒಂದು ಥೀಸಿಸ್ಸಿಗೆ ಕನಿಷ್ಠ 3 ಇಂದ 4 ವರ್ಷ ಹಿಡಿಯುತ್ತೆ ಅಂತ ನನಗೂ ಗೊತ್ತು ಸರ್. ಇದು ನೀವು ಕೊನೆಯಾಗಿ ನೀವು ಅದನ್ನು ನಿಮ್ಮ ಕಮಿಟಿ ಮುಂದೆ ಇಡಬೇಕಾದ್ರೆ, ನೆಕ್ಸ್ಟ್ ವೈವಾ ನೀವು ಫೇಸ್ ಮಾಡ್ಬೇಕಾದ್ರೆ, ಆ ನಂತರ ಬಂದು ನಿಮ್ಗೆ ಯಾವ ಥರ ಅನಿಸ್ತು, ಇದಕ್ಕೆ ನಿಮ್ಗೆ ಯಾರ್ಯಾರು ಸಹಾಯ ಮಾಡಿದ್ರು, ನೀವು ಯಾರಿಗೆ ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್, ಹೇಳ್ಬೋದು? ಈ ಒಂದು PhDಯಲ್ಲಿ ನಾನು 2021 ಹಂತದಲ್ಲಿ ನಂದು ಎಲ್ಲ ಎಕ್ಸ್ಪೆರಿಮೆಂಟಲ್ ವರ್ಕ್ಗಳನ್ನು ಮುಗಿಸ್ಕೊಂಡೆ. 2021ರಿಂದ ನಾನು ಒಂದು ಥೀಸಿಸನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಒಂದು ನಾಗರಾಜ್ ಸರ್ ಗೈಡ್ ಒಂದು ಸಜೆಷನ್ ಮೂಲಕ ಹೀಗೀಗೆ ಮಾಡಬೇಕು, ಅದು ಬರೀಬೇಕು ಅಂತ ಹೇಳಿದಾಗ ನಾನು ಅದೇ ಮಾಡಿದೆ. ಒಂದಿಷ್ಟು ನಮ್ಮ ಮನೆಯಲ್ಲಿ ಸ್ವಲ್ಪ ತೊಂದರೆಗಳಿದ್ವು. ಆವಾಗ ನಾನು ಇಲ್ಲೇ ಬಂದು ಅದನ್ನೇ ಮಾಡಿದೆ, ಒಂದು ಥೀಸಿಸನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ನನಗೆ ಅದು ಒಂದು ಸ್ವಲ್ಪ ಏನಾಗ್ಬಿಡ್ತು, ಹಿಂದಿದ್ದಂಥ ಒಂದಿಷ್ಟು ಸೀನಿಯರ್ಸ್ಗಳು ನಮಗೆ ಟಚ್ ಇರಲಾರ್ದ ಕಾರಣ ನನ್ನ ಥೀಸಿಸ್ ಹೇಗೆ ಬರಿಬೇಕು ಅನ್ನೋದೇ ನನಗೊಂದು ಸ್ವಲ್ಪ ಕ್ಲಿಷ್ಟ ಆಗಿಬಿಟ್ಟಿತ್ತು. ಯಾವ ಒಂದು ಪಾರ್ಟನ್ನು ಬರಿಬೇಕು, ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಹಾಗಾಗಿ ನಾನು ಇದಕ್ಕೆ ಸುಮಾರು 3 ರಿಂದ 4 ತಿಂಗಳ ಕಾಲ ತೆಗೆದುಕೊಂಡು ಈ ಒಂದು ರಫ್ ಒಂದು ಥೀಸಿಸನ್ನು ಬರೆದೆ. ಅದಾದ ನಂತರ ಇದನ್ನು ನಮ್ಮ ಗೈಡ್ ಆದಂಥ ನಾಗರಾಜ್ ಸರ್ ಇದನ್ನೇನು ಮಾಡಿದ್ರು, ಅದನ್ನು ಎಲ್ಲ ಫೈನ್ ಟ್ಯೂನ್ ಮಾಡಿ ಕರೆಕ್ಷನ್ಸ್ ಮಾಡಿ 2022 ಸೆಪ್ಟೆಂಬರ್ದಲ್ಲಿ ಇದನ್ನು ನಾವು ಥೀಸಿಸನ್ನು ಎಲ್ಲ ಕಮಿಟಿಯ ಆಧಾರದ ಮೇಲೆ ಅವ್ರದ್ದು ಒಂದು ರಿಸ್ಪಾನ್ಸದ ಮೇಲೆ ಅದೇನು ಮಾಡಿದ್ವಿ, ಸಬ್ಮಿಟ್ ಮಾಡಿದ್ವಿ. 2022 ಸೆಪ್ಟೆಂಬರ್ದಲ್ಲಿ ಸಬ್ಮಿಟ್ ಮಾಡಿದ್ವಿ. ಅದಾದ ನಂತರ ಇದಾದ ನಂತರ ಅದು ಫೈನಲ್ ವೈವಾದು ಒಂದು ಸೆಟ್ ಆಗಬೇಕು, ಅದರಿಂದ ಒಂದು ರೆಸ್ಪಾನ್ಸ್ ಹೊಳೆ ಬರಬೇಕು. ಅದಾದ ನಂತರ ಇವ್ರು ಏನು ಮಾಡಿದ್ರು, ನಮ್ಮ ಸರ್ ಅದನ್ನು ಒಂದು ಫೈನಲ್ ವೈವಾನ್ನ ಮಾರ್ಚ್ 25ಕ್ಕೆ ಅದೇನು ಮಾಡಿದ್ರು, ಸೆಟ್ ಮಾಡಿದರು. ನಮಗಾದಂಥ ಬಂದಂಥ ಎಕ್ಸ್ಟರ್ನಲ್ ಗೈಡ್ ಆದಂಥ ಡಾಕ್ಟರ್ ಚಿತ್ತರಂಜನ್ ಹೆಗ್ಡೆ ಅವರು NIT ಸೂರತ್ಕಲ್ದ ಪ್ರೊಫೆಸರ್, ಅವರು ನಮಗೇನಾಗಿದ್ದರು, ಎಕ್ಸ್ಟರ್ನಲ್ ಗೈಡ್ ಆಗಿದ್ದರು. ಅದಾದ ನಂತರ ನಮ್ಮ ನಾಗರಾಜ್ ಸರ್ಗೆ ಎಷ್ಟೇ ತೊಂದರೆಗಳು ಬಂದವು ಆ ಟೈಮ್ದಲ್ಲಿ, ಅದನ್ನು ಮೀರಿ ಅವ್ರು ಏನು ಮಾಡಿದರು, ನನ್ನ ಫೈನಲ್ ವೈವಾವನ್ನು ಮುಗಿಸ್ಕೊಟ್ರು. ಅದರಲ್ಲಿ ನನಗೆ ಕೆಲವೇ ಸಮಯಗಳು ಇದ್ರೂ ಕೂಡ ಉತ್ತಮವಾದಂತಹ ವೈವಾ ಡಿಫೆನ್ಸನ್ನು ಮಾಡೋದ್ರ ಮೂಲಕ ನಾ ಏನು ಮಾಡಿದೆ, ಇದೊಂದು PhD ಹಂತವನ್ನು ಪೂರ್ಣಗೊಳಿಸೋಕೆ ಕಾರಣ ಆತ ಅಂತೇಳಿ ಹೇಳ್ಬೋದು. ಸರ್, ಇದಕ್ಕೆ ನಿಮ್ಮ ಕಾರಣೀಕರ್ತರಾದವ್ರಿಗೆ ಏನೇ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನೀವು ಎಲ್ಲರೂ ನೆನೆಸ್ಕೊಳ್ಳೋದು ತುಂಬ ಕಷ್ಟ, ಯಾಕಂದ್ರೆ ತುಂಬ ದೊಡ್ಡದಿದೆ ನಿಮ್ಮದು ಲೆಂತ್. ಬಟ್ ಯಾರಿಗಾದ್ರೂ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಸರ್, ಈ ಮೂಲಕ ಹೇಳ್ಬೋದು? ಅಥವಾ ಇದನ್ನ ಮಾಡುವಾಗ ಯಾರಿಗಾದ್ರೂ ಏನಾದರೂ ನೋವಾಗಿದ್ರೆ ಅವ್ರಿಗೇನಾದ್ರೂ ಕನ್ಫೆಸ್ ಆಗಕ್ಕೆ ಇಷ್ಟಪಡ್ತೀರಾ, ಹೇಳ್ಬೋದು ಸರ್? ಇದರಲ್ಲಿ ಇದು ಅಂತ ಏನಿಲ್ಲ, ನನಗೆ ಸ್ವಲ್ಪ ಆಲ್ಮೋಸ್ಟ್ ಅಲ್ಲ ನಮ್ಮ ಒಂದು ಲ್ಯಾಬ್ಮೇಟ್ಸ್ ಆದಂಥ ಮಹೇಶ್ ಶಾನ್ಭಾಗ್ ಆಗಲಿ, ಪ್ರಮೋದ್ ಆಗಲಿ, ಶ್ವೇತಾ ಮೇಡಮ್ ಆಗಲಿ, ನಾಗರಾಜ್ ಸರ್ ಆಗಲಿ, ಎಲ್ಲರೂ ನನಗೆ ಒಮ್ಮತದಿಂದ ಸಹಾಯವನ್ನು ಮಾಡಿ ಮಗನಂತೆ ಅವರು ನಮ್ಮ ಸರ್ ಆಗಲಿ ಮೇಡಮರಾಗಲಿ ಟ್ರೀಟ್ ಮಾಡೋದ್ರ ಮೂಲಕ
ಒಂದು ಉತ್ತಮವಾದಂತಹ ಒಂದು ಟಾಪಿಕನ್ನು ಮುಗಿಸೋಕೆ ಅವರು ಸಹಾಯ ಮಾಡಿದರು. ಅವ್ರಿಗೆ ನಾನು ಯಾವತ್ತೂ ಏನು ಮಾಡಿದ್ದೀನಿ, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ನನಗೆ ಆ ಟೈಮ್ದಲ್ಲಿ ನಮ್ಮ ಸರ್ಗೆ ಗೊತ್ತಿಲ್ಲಾರ್ದಂಗೆ ನಂದೇನು ಎಂಗೇಜ್ಮೆಂಟ್ ಆಗಿತ್ತು. ನಮ್ಮ ಸರ್ಗೆ ಹೇಳಿದ್ರೆ ಮತ್ತೆ ಏನು ತಿಳ್ಕೊತಾರೋ ಅಂತೇಳಿ ನಾನು ಅದನ್ನು ಅವ್ರಿಗೆ ಹೇಳಿದ್ದಿಲ್ಲ. ಹಾಗಾಗಿ ಅಲ್ಲಿದ್ದನು ನಮ್ಮ ಶ್ರೀಮತಿ ಆದವರು ಅವಕ್ಕೆ ನಮ್ಗೆ ಫುಲ್ ಸಪೋರ್ಟ್ ಮಾಡೋದ್ರ ಮೂಲಕ, ನೀವಿಲ್ಲ ಅದೊಂದು ಗೋಲ್ ಮುಟ್ರಿ, ಅಚೀವ್ ಮಾಡಿರಿ, ಅದರಿಂದ ಒಂದು ದೊಡ್ಡದ ಸಾಧನೆ ಐತಿ ಅಂತೇಳಿ ಹೇಳಿದ್ರಲ್ಲ, ಅದೂ ಅಲ್ಲಿ ಏನಾಗಿತ್ತು ಅಂತಂದ್ರೆ ಅವರು ನಂಗೆ ಫುಲ್ ಸಪೋರ್ಟ್ ಮಾಡಿದರು. ಅವ್ರನ್ನೂ ಈ ಒಂದು ಸಮಯದಲ್ಲಿ ನೆನೆಸ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಇದರಲ್ಲಿ ಬಹುಮುಖ್ಯ ಒಂದು ಪಾತ್ರ ಅಂತಂದರೆ ನಮ್ಮ ತಂದೆ ತಾಯಿ ಅವ್ರದ್ದು. ಅವರು ನನಗೆ ಇಷ್ಟು ನಂಗೆ ಸಪೋರ್ಟ್ ಮಾಡಿ ಇದು ಮಾಡಲಿಲ್ಲ ಅಂತಂದರೆ ನಾ ಒಂದು ಈ ಹಂತಕ್ಕೆ ಬರ್ತಿದ್ದಿಲ್ಲ. ಅವ್ರಿಗೂ ನಾನು ಯಾವತ್ತೂ ಎಷ್ಟೇ ಜನ್ಮ ಬಂದರೂ ತೀರ್ಸೋಕ್ಕಾಗಲ್ಲ ತಂದೆ ತಾಯಿ ಋಣನ. ಒಂದು ನನ್ನ ಕೈಲೇ ಆದಷ್ಟು ಮಟ್ಟಿಗೆ ನಾ ಏನು ಮಾಡ್ತೀನಿ, ಋಣವನ್ನು ತೀರ್ಸಕ್ಕೆ ನಾ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ಕೊಂಡು. ಸರ್, ಎಲ್ಲ ಕಡೆ ಹೇಳ್ತಾರೆ ಈ ಭೂಮಿ ಫಲವತ್ತತೆ ಕಳ್ಕೊಂಡ್ಬಿಟ್ಟೈತಿ, ಭೂಮಿಯಲ್ಲಿ ವಿಷ ತುಂಬೈತಿ ಅಂತ ಹೇಳ್ತಾರೆ. ಅದನ್ನೇ ನಿಮ್ಮ ಥೆಸಿಸ್ಸಿಂದ ಏನಾದರೂ ಡಿಟೆಕ್ಟ್ ಮಾಡ್ಬೋದಾ? ಎಷ್ಟು ಪ್ರಮಾಣದಾಗೈತಿ? ಅದಕ್ಕೆ ಏನಾದರೂ ನಿಮ್ಮದೇ ಆದ ಭಾಷೆ ಒಳಗೆ ಒಂದು ರಿಮಿಡೀಸ್ ಇದೆಯಾ? ಅಥವಾ ಇದು ಯಾಕೆ ಆಗಕತ್ತೈತಿ ನಮ್ಮ ದೇಶದಲ್ಲಿ? ಎಲ್ಲರಿಗೂ ಗೊತ್ತಿದ್ದು ಈ ರೀತಿ ಯಾಕೆ ಮಾಡಕತ್ತ ಸರ್? ಇದಕ್ಕೆ ನಿಮ್ಮದೇ ಆದ ಭಾಷೆಯಲ್ಲಿ ಏನಾದರೂ ಒಂದು ಪರಿಹಾರ ಇದೆಯಾ ಸರ್? ನೋಡಿ ಸರ್, ನಾವು ಈಗ ಒಂದು ಹಿಂದಿನ ಒಂದು ಬೇಸಾಯ ಪದ್ಧತಿಯಲ್ಲಿ ಹೇಗಿತ್ತಂತಂದರೆ, ಒಂದು ಸುಂದರವಾದ ಹಳ್ಳಿ ಇರ್ತಿತ್ತು, ಅಲ್ಲಿ ಲಿಮಿಟೆಡ್ ಜನರು ಇರ್ತಿದ್ರು. ಅವ್ರಿಗೆ ಬೆಳೆದಂಥ ಬೆಳೆಗಳಲ್ಲಿ ಏನಾಗ್ಬಿಡ್ತಿತ್ತು, ಸಾಕಷ್ಟು ಆಹಾರ ಸಿಗ್ತಿತ್ತು. ಅವ್ರು ಏನು ಮಾಡ್ತಿದ್ರು, ಅದರಲ್ಲೇ ತಮ್ಮ ಜೀವನಗಳನ್ನ ನಡೆಸ್ತಿದ್ರು. ಬರ್ಬರ್ತಾ ಜನಸಂಖ್ಯಾ ಒಂದು ಸ್ಫೋಟ, ಜನಸಂಖ್ಯೆಯ ಒಂದು ಹೆಚ್ಚಳದಿಂದ ಏನಾಗ್ಬಿಡ್ತು, ಅವ್ರಿಗೆ ದೊರಕತಕ್ಕಂಥ ಆಹಾರದಲ್ಲಿ ಏನಾಗತ್ತು, ಅರ್ಧ ಏನಾಗಕತ್ತು, ಕಡಿಮೆ ಆಕೊಂತ ಬರೋದ್ರಿಂದ ಎಲ್ಲ ಜನರಿಗೂ ಆಹಾರ ಒದಗಿಸ್ಬೇಕಲ್ಲ ಅನ್ನೋದು ಒಂದು ಏನಾಯ್ತು, ಕಾನ್ಸೆಪ್ಟ್ ಜಾಸ್ತಿ ಆಯಿತು. ಆಹಾರ ಒದಗಿಸ್ಬೇಕಂತ ಹೇಳಿ ಫುಡ್ ಕ್ವಾಲಿಟಿ ಒಳಗೆ ಕ್ವಾಲಿಟಿ ಕಡಿಮೆ ಆಗಕತ್ತು. ಅಂದ್ರೇನು, ನಾವು ಒಂದು ಆಲ್ರೆಡಿ ಫಲವತ್ತತೆ ಇದ್ದಂತಹ ಒಂದು ಭೂಮಿಯನ್ನು ಮತ್ತು ಅದಕ್ಕೆ ಏನು ಮಾಡೋದು, ಎಕ್ಸ್ಟ್ರಾ ಒಂದು ಈಗ ಹೇಗಂತಂದ್ರೆ, ನಾವು ಅದಕ್ಕೆ ಒಂದು ಯಾವುದೋ ಒಂದು ಮನುಷ್ಯಾಗ ಸ್ಪೋರ್ಟ್ಸ್ಮನ್ಗೆ ಒಂದು ಡ್ರಗ್ ಅನ್ನ ಒಂದು ಕೊಡೋದ್ರ ಮೂಲಕ ಅವನ್ ಏನ್ ಮಾಡೋದು, ಆ ಒಂದು ಗೋಲನ್ನ ಅಚೀವ್ ಮಾಡ್ತಾರಲ್ಲ, ಹಾಗೆ ನಾವೇನ್ ಮಾಡಿದ್ವಿ, ಫಲವತ್ತತೆ ಇದ್ದಂತಹ ಮಣ್ಣನ್ನ ನಾವೇನ್ ಮಾಡಿದ್ವಿ, ಟ್ರಿಗರ್ ಮಾಡಿ ಅದನ್ನ ಮತ್ತಿಟ್ಟ ಏನ್ ಮಾಡೋದು, ಜಾಸ್ತಿ ಬೆಳೆಸಕ ನಾವು ಟ್ರೈ ಮಾಡಕ ಪ್ರಯತ್ನ ಮಾಡಿದ್ವಿ. ಅಲ್ಲಿದ್ರೂ ಈ ಹಂತ ನಡ್ಕೊಂತಾನೆ ಬಂದೈತಿ. ಅದೇನಾಗಕತ್ತೈತಿ, ಫಲವತ್ತತೆ ಅದ್ರ ಮ್ಯಾಗ ಟ್ರಿಗರ್ ಆಗೋದ್ರಿಂದ ಅದೇನಾಗಕತ್ತೈತಿ, ತನ್ನ ಫಲವತ್ತತೆಯನ್ನು ಕಡಿಮೆ ಮಾಡ್ಕೊಂತ ಬರಾಕತ್ತೈತಿ. ಅದು ಯಾವುದಕ್ಕಂತಂದ್ರೆ, ನಾವು ಒಂದು ಬಳಸ್ತಕ್ಕಂಥ ಒಂದು ಕೆಮಿಕಲ್ ಆಗಿರಲಿ, ಪೆಸ್ಟಿಸೈಡ್ಸ್ಗಳಾಗಿರಲಿ, ಇವುಗಳು ಏನು ಮಾಡಾಕತ್ತೈತಿ ಅಂದ್ರೆ ಭೂಮಿಯ ಫಲವತ್ತತೆಯನ್ನು ಅದೇನು ಕಡಿಮೆ ಮಾಡಾಕತ್ತೈತಿ. ಹಾಗಾಗಿ ನಾವು ಒಂದು ಮಾಡಿದಂಥ ಒಂದು ಸಂಶೋಧನೆಯಲ್ಲಿ ನಾವು ಒಂದು ಕ್ರಿಯೇಟ್ ಮಾಡಿದಂಥ ಸೆನ್ಸರು ಆ ಹಳ್ಳಿ ಜನರಿಗೆ ಈಸಿಯಾಗಿ ಡಿಟೆಕ್ಟ್ ಮಾಡಿಸುತ್ತೆ. ಈಸಿಯಾಗಿ ನೋಡಿ, ನಿಮ್ಮ ಮಣ್ಣಲ್ಲಿ, ನಿಮ್ಮ ಇದ್ದಂತಹ ಮಣ್ಣಲ್ಲಿ ನಾ ಟೆಸ್ಟ್ ಮಾಡಿದೆ, ಇದರಲ್ಲಿ ಈ ಪ್ರಮಾಣ ಜಾಸ್ತಿ ಇದೆ, ಇದನ್ನು ನೀವು ಯೂಸ್ ಮಾಡಬೇಡ್ರಿ, ಇದರಿಂದ ನೀವು ಮಾಡಿದ್ರಿ ಅಂತಂದರೆ ನಿಮ್ಮ ಆರೋಗ್ಯಕ್ಕೆ ಹಾನಿಕರ ಅಂತ ನಾವು ಹೇಳ್ಬೋದು. ಇದಕ್ಕೆ ಒಂದು ಉತ್ತಮವಾದಂಥ ಒಂದು ಉದಾಹರಣೆಯನ್ನು ನಿಮ್ಮ ಮುಂದಾಗ ಹಂಚ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ಈಗ ಒಂದು ಆಟಗಾರರು, ಈ ಓಟದಲ್ಲಿ ಆಟಗಾರರು ಏನು ಮಾಡ್ತಾರೆ ಅಂತಂದರೆ, ಅವ್ರಿಗೆ ಆ ಒಂದು ಗುರಿಯನ್ನು ತಲುಪಬೇಕಂತ ಹೇಳಿ ಅವ್ರಿಗೆ ಏನು ಮಾಡ್ತಾರೆ, ಒಂದು ಏನೋ ನಾನು ಆ ಒಂದು ಅವನ ಎದುರಾಳಿಗಳನ್ನು ಸೋಲಿಸ್ಬೇಕಂತೇಳಿ ಅವ ಏನು ಮಾಡ್ತಾನೆ, ನಾನು ಈ ಗೋಲನ್ನು ಮುಟ್ಟಬೇಕಂತೇಳಿ ಅವ ಏನು ಮಾಡ್ತಾನೆ, ಒಂದು ಡ್ರಗ್ಸನ್ನು ಸೇವನೆ ಮಾಡೋದ್ರಿಂದ ಅದೇನು ಮಾಡ್ತಾನೆ, ಅಡ್ಡದಾರಿಯನ್ನು ಹಿಡಿಯೋದ್ರ ಮೂಲಕ ಒಂದು ಗೋಲನ್ನು ರೀಚ್ ಆಗ್ತಾನೆ. ಆ ಒಂದು ಹಂತದಲ್ಲಿ ಅದು ಮಾತ್ರ ಸಾಧ್ಯ. ಅದಾದ ನಂತರ ಅವ ಪದೇ ಆ ಡ್ರಗ್ಸನ್ನು ತಗೊಂತ ಹೋದಾಗೆಲ್ಲ ಅವೇನಾಗ್ಬಿಡ್ತೈತಿ, ಅವನಲ್ಲಿದ್ದಂತಹ ಒಂದು ಪವರ್, ಅವನಲ್ಲಿದ್ದಂತಹ ಒಂದು ಸಾಮರ್ಥ್ಯ ಏನಾಗ್ತತಿ, ಕಡಿಮೆ ಆಕೊಂತ ಬರ್ತೈತಿ. ಇದು ಒಂದು ನಾವೇನು ಮಾಡಿದ್ವಿ, ಭೂಮಿಯ ಫಲವತ್ತತೆ ಹೇಗೆ ಕಡಿಮೆ ಆಗ್ತೈತಿ ಅಂದ್ವಲ್ಲ, ಇಲ್ಲಿ ಅವನು ಡ್ರಗ್ಸನ್ನು ತೆಗೆದುಕೊಳ್ಳುವ ಮೂಲಕ ಅವನ ಸಾಮರ್ಥ್ಯ ಕಡಿಮೆ ಆಕೊಂತ ಬಂದಾಗ ಅವ ಎಷ್ಟೇ ಡ್ರಗ್ಸನ್ನು ತೊಗೊಂಡ್ರು ಕೂಡ ಆ ಒಂದು ಗುರಿಯನ್ನು ಮುಟ್ಟಕ ಇದಾಗೋದಿಲ್ಲ. ಯಾಕಂತಂದರೆ ಅವ ಡ್ರಗ್ಸಿಗೆ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತಾನೆ. ನಾವು ಒಂದು ಡ್ರಗ್ಸ್ ಕೊಟ್ಟಾಗ ಮಾತ್ರ ಅದು ಕೆಲಸ ಮಾಡೋದು. ಈಗ ಏನಾಗ್ಬಿಡ್ತೈತಿ, ಭೂಮಿ ಕಂಪ್ಲೀಟ್ ಬರ್ಡ್ ಆದಾಗ ನಾವು ಎಷ್ಟೇ ಅದಕ್ಕೆ ನಾವು ಪೆಸ್ಟಿಸೈಡ್ ಹಾಕಲಿ, ಎಷ್ಟೇ ಒಂದು ಇಂಗ್ರೀಡಿಯೆಂಟ್ಸ್ ಹಾಕಿದ್ರೂ ಕೂಡ ಅದು ಭೂಮಿಯ ಫಲವತ್ತತೆಯನ್ನು ಏನು ಮಾಡೋಕ್ಕಾಗಲ್ಲ, ಅದು ಮರಳಿ ಕೊಡೋಕ್ಕಾಗೋದಿಲ್ಲ. ಆವಾಗ ನಾವು ಏನು ಮಾಡಬೇಕು, ಅದನ್ನೆಲ್ಲ ಬಿಟ್ಟು ನಾವು ಹೊಳ್ಳಿ ಒಂದನೇ ಹಂತದಿಂದ ಪ್ರಯತ್ನದಿಂದ ಪಟ್ಟಾಗ ಮಾತ್ರ ಅದೇನಾಗ್ತೈತಿ ಅಂತಂದ್ರೆ ಆ ಒಂದು ಯಶಸ್ಸನ್ನು ಕಾಣೋಕೆ ಸಾಧ್ಯ ಐತಿ. ಹಾಗಾಗಿ ನಾವು ಏನು ಮಾಡಬೇಕು, ಭೂಮಿಯ ಫಲವತ್ತತೆಯನ್ನು ಒಂದು ಉತ್ತಮವಾದಂತಹ ಒಂದು ನಿರ್ಧಾರದ ಮೂಲಕ ಅದನ್ನ ನಾವೇನ್ ಮಾಡ್ಬೇಕು, ಕಾಪಾಡ್ಕೋಬೇಕಂತೇಳಿ ನಾನು ಒಂದು ಪ್ರಾರಂಭ ಮಾಡಬಹುದು ಸರ್. ಇವತ್ತಿನ ನಾವು ಗುರಿ ಮುಟ್ಟಬಹುದು ಸರ್. ಹೌದು. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್, ತಾಯಿ ಆದವಳು ಜೀವನದಾಗ ಒಂದೇ ಒಂದಿನ ಮಗು ಅಳ್ಬೇಕಾದ್ರೆ ಒಂದೇ ಒಂದಿನ ಮಗಳು ನಗ್ತಾಳಂತ, ಅದು ಆ ಕೂಸಿನ ಜನ್ಮದಿನ ಆಗಿರುತ್ತಂತ. ಸೊ ನಿಮ್ಮ ಬಾಲ್ಯ, ನಿಮ್ಮ ತಾಯಿ ಬಗ್ಗೆ, ನಿಮ್ಮ ಮನೆ ಬಗ್ಗೆ ಹೇಳ್ತೀರಾ ಸರ್? ತಾಯಿ ಅನ್ನೋದು ನನ್ನ ಜೀವನದಲ್ಲಿ ಒಂದು ಬಹುಮುಖ್ಯ ಒಂದು ಪಾತ್ರವನ್ನು ವಹಿಸ್ತೈತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ ಒಂದು ಉಪನಿಷತ್ತದಲ್ಲಿ ಹೇಳಿದಂತೆ
ಈಗ 10 ದೇವರುಗಳನ್ನು ನೋಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಇರುವ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ಅವರ ಒಂದು ಏನೋ ಒಂದು ಹಿತಾಸಕ್ತಿಗಳನ್ನು ಪೂರೈಸ್ತಾ ನಾವು ಏನು ಸಾಗಿಸೋದೈತಲ್ಲ ಒಂದು ಒಳ್ಳೆಯ ಕಾರ್ಯ ಅಂತ ಹೇಳಿ ತಿಳ್ಕೊಂಡು ಅಂಥ ಒಂದು ರಂಗದಲ್ಲಿ ನಮ್ಮ ತಾಯಿ ನನಗೆ ತಾಯಿಯಾಗಿ, ಗುರುವಾಗಿ, ಮಾರ್ಗದರ್ಶಕರಾಗಿ ಇಲ್ಲಿ ಮಟನೂ ಏನಾಗ್ತೈತೆ ಅಂತಂದ್ರೆ ನಮ್ಗೆ ಒಂದು ಹಿಡಿತದಲ್ಲಿ ಇಟ್ಕೊಂಡು ಬಂದವರು. ಹಾಗಾಗಿ ಅವರು ನಾವು ಬಾಲ್ಯದಲ್ಲಿದ್ದಾಗ ಎಷ್ಟೇ ಕೆಲಸಗಳನ್ನು ಹೇಳಿ ಹೋಗ್ತಿದ್ರು. ನಮ್ಮದು ಪ್ರತಿ ಏನು ಹಳ್ಳಿ ಕುಟುಂಬ ಆಗಿರೋದ್ರಿಂದ ನಮ್ಮ ಜೀವನವನ್ನು ಸಾಗಿಸ್ಲಿಕ್ಕೆ ದುಡಿಯಕ್ಕೆ ಹೋಗ್ತಿದ್ರು ಅವರು. ಆವಾಗ ಒಂದಿಷ್ಟು ಕೆಲಸಗಳನ್ನು ಹೇಳಿ ಹೋದಾಗ ನಾವು ಎಲ್ಲ ನೀಟಾಗಿ ಅಚ್ಚುಕಟ್ಟಾಗಿ ಎಲ್ಲ ಒಂದು ಕೆಲಸಗಳನ್ನು ಮಾಡ್ತಿದ್ವಿ. ಮಾಡಿದಾಗ ಏನಾರ ಒಂದು ಕೆಲಸ ಜಸ್ಟ್ ಏನೋ ಒಂದು ಕೆಲಸ ಮಾಡಿಲ್ಲ ಅಂತಂದರೆ ಬಂದು ಬಡದ್ರು ಯಾಕೆ ನಾ ಇಷ್ಟೆಲ್ಲ ಕೆಲಸ ಮಾಡಿದ್ರು ಕೂಡ ನನ್ಗೆ ಯಾಕೆ ಬಡಿದ್ರು ಅಂತ ಆ ಒಂದು ಕ್ಷಣದಲ್ಲಿ ನನಗೇನಾಗ್ತಿತ್ತು, ಸಿಟ್ಟು ಬರ್ತಿತ್ತು. ಈಗ ಆವಾಗ ಬಡದಂಥ ಎಲ್ಲ ಒಂದು ಪೆಟ್ಟುಗಳು ಈಗ ಅದೇ ನನ್ನ ಒಂದು ಯಶಸ್ವಿನ ಮೆಟ್ಟಲುಗಳಾಗಿ ಅದೇನಾಗೈತಿ ನನ್ನ ಈ ಒಂದು ಹಂತಕ್ಕೆ ಕರ್ಕೊಂಡು ಹೋಗೋಕೆ ಒಂದು ದಾರಿ ಆಗೈತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ತಾಯಿ ಆದವಳು ತನ್ನ ಕೂಸನ್ನು ಕಂಕಳಲ್ಲಿ ಎತ್ಕೊಂಡು ಅಡ್ಡಾಡ್ತಾಳೆ. ಯಾಕಂದ್ರೆ ತಾನು ನೋಡು ಮಟ್ಟಕ್ಕೆ ನನ್ನ ಮಗ ನೋಡಲಿ, ತನ್ನ ಮಗನು ಸಣ್ಣವಿರಬಾರ್ದು ಅಂತೇಳಿ. ಅದೇ ತಂದೆ ಆದವನು ತನ್ನ ಕೂಸನ್ನು ಹೆಗಲ ಮೇಲೆ ಹೊತ್ಕೊಂಡು ಅಡ್ಡಾಡ್ತಾನಂತ. ಯಾಕಂದ್ರೆ ನಾನು ನೋಡ್ಲಾರ್ದು ಮಗ ನೋಡಲಿ ಅಂತೇಳಿ. ಆ ರೀತಿ ನಿಮ್ಮ ತಂದೆಯವ್ರು ತಾನು ನೋಡ್ಲಾರ್ದು ತಾವು ಮಾಡ್ಲಾರ್ದಂಥ ಅವ್ರು ಒಕ್ಕಲ್ತನದಲ್ಲಿದ್ದರೂ ಕೂಡ ತಾವು ಮಾಡ್ಲಾರ್ದಂಥ ಸಾಧನೆ ಮಾಡೋಕೆ ನಿಮ್ಗೆ ಯಾವ ರೀತಿ ಪ್ರೇರೇಪಣೆ ನೀಡಿದ್ರಿ ಸರ್? ತಂದೆ ಅಂದ ತಕ್ಷಣ ನಮ್ಮ ಮನೆಯಲ್ಲಿ ಹೇಗೈತಿ ಅಂತಂದರೆ, ತಂದೆ ಅಂತಂದರೆ ನಾವು ತಂದೆ ಮತ್ತು ಮಗನ ಇದಿಲ್ಲ, ಜಸ್ಟ್ ಏನೋ ಫ್ರೆಂಡ್ಸ್ ಟೈಪ್ ಅದೀವಿ. ಯಾಕಂತಂದರೆ ನಾವು ಇನ್ನಾದ್ರೂ ಅವ್ರು ನನ್ನ ಹ್ಯಾಕ್ ಟ್ರೀಟ್ ಮಾಡ್ತಾರಂದರೆ, ಈಗ ಇವನ್ನ ನಾನು PhD ಮುಗಿಸಿ ಕಾಲೇಜಿಗೆ ಲೆಕ್ಚರ್ ಆಗಿ ಹೋದರೂ ಕೂಡ ಒಂದು 10 ನಿಮಿಷ ಏನೋ ಬರೋದು ಲೇಟ್ ಆಯ್ತು ಅಂತಂದರೆ ಅವ್ನು ಸ್ವಲ್ಪ ಸಾಯಂಕಾಲ ಹಿಂಗೇನಾರ ಆಯ್ತು ಅಂತಂದರೆ ಯಾರಾದರ ಇಲ್ಲೋಡು ಬೈಕ್ನ ಬರೋ ಮುಂದಾಗ ಒಬ್ರು ಯಾರನ್ನಾರು ಕರ್ಕೊಂಬ ಅಷ್ಟೆಲ್ಲ ಕೇರ್ ಮಾಡಿ ನನ್ನ ಒಂದು ಇಲ್ಲಿ ಮಠ ಆದ್ರೂ ಯಾವುದೇ ಒಂದು ಅವಾಚ್ಯ ಶಬ್ದಗಳನ್ನು ಬಳಸಲಾರ್ದೆ ನನ್ನ ಸ್ಟ್ರಿಕ್ಟ್ ಮಾಡಲಾರ್ದೇ ನಮ್ಮ ತಾಯಿ ಹೊಡೆದ್ರು ಕೂಡ ಇವರೇ ನಮ್ಮನ್ನ ರಮಿಸೋರು. ಸಣ್ಣವರಿದ್ದಾಗ ಹಾಗೆಲ್ಲ ಮಾಡೋಂಗಿಲ್ಲ ಹೀಗೀಗ ಅಂತೇಳಿ ನಮ್ಮ ತಾಯಿಯವ್ರಿಗೆ ಭೇದ ಇವರೇ ರಮಿಸೋರು. ಅಂಥ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ತಂದೆಯಿಂದ ಕಲ್ತಂಥ ಒಂದು ಗುಣ ಅಂತಂತಂದರೆ ಅವ್ರದ್ದು ಒಂದು ಏನೋ ಯಾರಿಗೂ ಒಂದು ಏನೋ ಮೋಸ ಮಾಡಬಾರ್ದು, ನಮ್ಮಷ್ಟಕ್ಕೆ ನಾವೇ ಇರಬೇಕು, ಯಾರಿಗೆ ತೊಂದರೆ ಮಾಡಬಾರ್ದು ಅನ್ನೋದು ಒಂದು ಗುಣ ಇತ್ತಲ್ಲ, ಆ ಗುಣ ನಾನು ಏನು ಮಾಡಿದೆ ಅವರಲ್ಲಿ ನಾನು ಕಂಡುಕೊಂಡೆ. ಇದರಿಂದ ಮತ್ತು ನಮ್ಮ ಈಗ ಯಾವುದೋ ಒಂದು ನಾನು ಬಾಲ್ಯ ಜೀವನದಲ್ಲಿ ಇದ್ದಾಗ ಈಗ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಕೊಳ್ತಿದ್ದೆ ನಾನು, ಪ್ರತಿಭಾ ಕಾರಂಜಿ ಹೀಗೀಗ ಅಂತೇಳಿ. ಅದರಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಹುಡ್ರದ್ದು ಡ್ರೆಸ್ ಹಾಕ್ಕೊಳ್ದು ನೋಡ್ತಿದ್ರು. ನಂದು ಒಂದು ಡ್ರೆಸ್ ಏನೇ ಇಲ್ಲ ಅಂತಂದ್ರೆ ಅವಾಗ ನಮಗೆಲ್ಲ ಇಸ್ತ್ರಿ ಪಟ್ಟಿಗೆ ಇದ್ದಿದ್ದಿಲ್ಲ. ಅವಾಗೆಲ್ಲ ಒಂದು ಚರಿಗೆಯಲ್ಲಿ ಅದನ್ನು ಕೆಂಡವನ್ನು ಹಾಕಿ ಇಸ್ತ್ರಿ ಮಾಡಿಕೊಡ್ತಿದ್ರು. ಇನ್ನಾದರೂ ಅದು ನನಗೆ ನೆನಪೈತಿ ಹೀಗೀಗ ಅಂತೇಳಿ. ಅಷ್ಟನ್ನು ಕೇರ್ ಮಾಡಿ ಬೆಳೆಸ್ತಂಥ ನಮ್ಮ ತಂದೆಯವರು ನಮ್ಮ ಜೀವನದಲ್ಲಿ ಏನು ಮಾಡ್ಯಾರ ಬಹುಮುಖ್ಯ ಒಂದು ಪಾತ್ರವನ್ನು ವಹಿಸ್ತಾರ ಅಂತ ಹೇಳ್ತೀನಿ. ಶಾಲೆ ಒಳಗೆ ಒಂದು ಮಗ ಒಂದು ಸಣ್ಣ ಬಹುಮಾನ ಎತ್ಕೊಂಡು ಬಂದ್ರೆ ಊರು ತುಂಬ ಹರಡ್ತಾರೆ, ಜನ ಜಗತ್ತಿನ ತುಂಬ ಹರಡಕ್ಕೆ ಪ್ರಯತ್ನ ಪಡ್ತಾರೆ. ಈಗ ಜಗತ್ತಿಗೆ ಹರಡುವಂಥ ನಿಮ್ಮ ಮಗ ಸಾಧನೆ ಮಾಡ್ಯಾನ, ವಿದೇಶಕ್ಕೂ ನಿಮ್ಮ ಮಗನ ಸುದ್ದಿ ಮುಟ್ಟೈತಿ. ಇವಂದು ಮಾಡಿದ ಸಾಧನೆ ವಾರಾನುಗಟ್ಟಲೆ ಪೇಪರ್ದಾಗ ಬಂತು. ಇದನ್ನ ನೋಡಿದಾಗ ನಿಮ್ಗೆ ಏನು ಅನಿಸ್ತು? ಭಾಳ ಖುಷಿ ಪಟ್ಟಿದ್ದೀವಿ ರೀ. ನಮ್ಮ ಮಗ ಇದನ್ನು ಮಾಡ್ಯಾನ ಅಂತೇಳಿ ಊರಿಗೆ ಇದಾತ ಅಂತೇಳಿ ನಾವು ಭಾಳ ಇದು ಮಟ್ಟಿದ್ವಿ. ನೀವು ರೈತಾಪಿ ಮಂಟಂದವರು, ಒಕ್ಕಲ್ತನ ನಿಮ್ಮ ಜೀವಾಳ, ಮುಂಜಾನೆ ಹೇಳೋದು ಹೊಲಕ್ಕೆ ಹೋಗೋದು ಮಾಡ್ತಿದ್ರಿ. ಅಂಥದ್ರಾಗಿಂತ ಸಾಧನೆ ಮಾಡಿದ ಮಗ ನೀವು ಅವಂಗೆ ಯಾವ ಥರ ಸಪೋರ್ಟ್ ಮಾಡಿದ್ರಿ? ಅವಾಗ ಯಾವ ಥರ ಸಹಾಯ ಮಾಡಿದ್ರಿ? ಏನು ಬೇಕಾದ ಇದು ಬರೋಲ್ಲಕ್ರಿ ನಮಗೆ. ಕಡೆಗೆ ಹೊಲ ನಮ್ಮ ತಂದೆ ತಾಯಿ ಹೊಲ ಮಾಡ್ರಿ ಅಂದ್ರು ಅದನ್ನು ಮಾಡ್ರಿ ಅಂತ ಕಲಿಸ್ಬೇಕು ಅನ್ನೋದು ಅದೊಂದು ವಿದ್ಯೆ ಮುಗಿಸ್ಬೇಕಂತ ಹೇಳಿ ನಾವು ಇದನ್ನು ಮಾಡಿ. ಹಳ್ಳಿ ಒಳಗೆ ಎಷ್ಟೋ ಪ್ರತಿಭೆಗಳು ಈ ತಂದೆ ತಾಯಿ ಸಪೋರ್ಟ್ ಇಲ್ಲನ ಕಮ್ಮಿ ಹೋಗ್ತಾವೆ. ನೀವೇನು ಗೊತ್ತಿಲ್ಲದವ್ರು ಹೊಲ ಮಾರಿ ಮಗನ ಕಲಿಸ್ತೀನಿ ಅಂದಿರಲ್ಲ, ಆದ ಅವ್ಗೆ ಸ್ಫೂರ್ತಿಯಾಗಿ ಇವತ್ತು ನಿಮ್ಮ ಹೊಲ ಎಡೆ ಮಟ್ಟಿಗೆ ಬೆಳೆದಾನವ. ನಿಮ್ಗೆ ಒಳ್ಳೇದಲ್ಲ ಅಂತ ತರಿಸ್ತೀನಿ. ನಮಸ್ಕಾರ. ನಮಸ್ಕಾರ. ಹೆತ್ತವಳಿಗಿರಿ ಮಗ ಏನು ಮಾಡಿದ್ರು ಚಲೋ ರೀ, ಒಳ್ಳೇದು ಮಾಡಿದ್ರು ಚಲೋ, ಕೆಟ್ಟದ್ದು ಮಾಡಿದ್ರು ಚಲೋ. ಈ ಮಗ ಜಗದ್ವಿಖ್ಯಾತ ಆಗುವಂಥ ಕೆಲಸ ಮಾಡ್ಯಾನ. ನಿಮ್ಗೇನು ಅನ್ಸಕತ್ತೈತೆ ರೀ? ನಮ್ಗೆ ಭಾಳ ಖುಷಿ ಅನಿಸ್ತೈತೆ ರೀ. ಖುಷಿ ಅನಿಸ್ತೈತೆ ರೀ. ಅವರು ನಮ್ಮ ಮನೆ ಒಳ್ಳೆಯದಾರ ಇದ್ದಾರೆ ಬ್ಯಾಡ ಅಂದ್ರೆ ಮತ್ತೆ ಬದ್ಲಿದಾರ ಒಬ್ರು ಹೇಳಿದ್ರಿ. ಅವ್ರು ಹೇಳಿದ್ಲಿತ್ರ ನಮಗೆ ಭಾಳ ಒಳ್ಳೇದಾದ್ರಿ. ನಾವು ಇವ್ರು ಹೆಮ್ಮೆ ಚಲೋ ಆಗಲಿ ಅನ್ನೋದೊಂದು ಅಷ್ಟ ನಾವು ಖುಷಿ ಪಟ್ಟಿದ್ವಿ. ಈಗ ಗ್ರಾಮೀಣ ಭಾಷೆದೊಳಗೆ ರೀ ಒಕ್ಕಲ್ತನ ಮಂಟನದೊಳಗೆ ಮಗ ಇದು ಯುದ್ಧ ಬೆಳೆದಂದ್ರೆ ನಮ್ಮನ್ನ ಕೆಲಸ ಬಿಡಿಸ್ಲಿ, ಮಗ ಹೊಲ್ಮಾಗ ಕೆಲಸ ಮಾಡಲಿ ಅಂತ ಹೇಳ್ತಾರೆ. ಸೊ ನೀವು ಅವಂಗೆ ಓದಕ್ಕೆ ಕಲಿಸ್ದಾಗ ನಿಮ್ಗೆ ಎಷ್ಟು ತ್ರಾಸ ಆಯ್ತು, ನೀವು ಅದನ್ನು ಹೆಂಗೆ ಮುಂದುವರ್ಸ್ಕೊಂಡು ಹೋದ್ರಿ? ಬೇಕಾದಷ್ಟು ತ್ರಾಸ ಆದ್ರೆ ನಮ್ಮ ಮಗಗೆ ಓದಿಸ್ಬೇಕು, ನಾವು PhD ಮುಗಿಸ್ಬೇಕು ಅನ್ನೋದು ನಮ್ಗೆ ಭಾಳ ಐತ್ರಿ. ನಮ್ಮ ಮಗ ನಾವು ಹೆಂಗೆ ಹೇಳಿದ್ವಿ ಹಂಗೆ ಮಾಡಿದ್ರಿ. ಈಗಿನ ಮಕ್ಕಳು ಎಷ್ಟು ದುಡ್ಡು ಕೊಟ್ಟರು ಹಾಳು ಮಾಡ್ತಾರೆ, ನಮ್ಮ ಮಗ ಹಂಗೆ ಮಾಡಲಿಲ್ರಿ. ಸರ್, ಹುಟ್ಟಿದ ಸೂರ್ಯ ಮುಳುಗಲೇಬೇಕು, ಚಲುವಾದ ಯಾವುದೇ ಒಂದು ಕಾರ್ಯ ಮುಕ್ತಾಯವಾಗಲೇಬೇಕು. ನಾವು ಕಂಡಂಗೆ ನೀವು ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಪರ್ಸನ್ನು. ನೀವು ಒಂದು PhD ಮಾಡ್ತಾರಂತ ನಿಮ್ಮ ಆಜುಬಾಜು ಮನೆಯವರಿಗೆ ಗೊತ್ತಿರಲಿಕ್ಕಿಲ್ಲ, ಅಷ್ಟೇ ಸಿಂಪಲ್ ಲಿವಿಂಗ್ ಇದ್ದವ್ರು ನೀವು. ನಿಮ್ಮ ಮುಂದಿನ ಗುರಿಗಳ ಬಗ್ಗೆ ನಾವು ಕೇಳಂಗಿಲ್ಲ ಸರ್. ನೀವು ಯಾವುದನ್ನು ಮಾತಾಡಿ ಹೇಳೋರಲ್ಲ, ಮಾಡಿ ತೋರಿಸೋರು.
ನಿಮ್ಮ ಯಾವುದೇ ಗುರಿಗಳಿದ್ರೂ ಜಗದ್ವಿಖ್ಯಾತ ಆಗಲಿ ಅಂತ ನಮ್ಮ ದೃಶ್ಯವೇದಿ ಚಾನಲ್ ಪ್ರಕಾರ ನಿಮಗೆ ಹಾರೈಸ್ತೀವಿ ಸರ್.